ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಶುಭೋದಯ. ಸಂತೋಷ್ ಲಾಡ್ ಎಜುಕೇಷನ್ ಫೌಂಡೇಶನ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಜಗದೀಶ್ ಕೆ. ಸ್ಟೇಟ್ ಇಂಪಾರ್ಟೆಂಟ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾನೆ. ಆತ್ಮೀಯರೇ, ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ನಿನ್ನೆ ನಾವು ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತಗಳು, ಆಮೇಲೆ ಈ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಆ ತರಗತಿಯನ್ನೇ ಇವತ್ತು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಈಗ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಗಮನಿಸಿ, ಇಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಜಲಪಾತಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಜೊತೆಗೆ ಈ ಕರ್ನಾಟಕದ ವ್ಯಾಪ್ತಿಯಲ್ಲಿ ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಸಮಿತಿಗಳು ನೇಮಕ ಆಗಿತ್ತು, ಈ ಪಶ್ಚಿಮ ಘಟ್ಟಗಳು ಪ್ರಸ್ತುತ ಇವುಗಳ ಕೇಂದ್ರ ಭಾಗ ಎಲ್ಲಿದೆ, ಕರ್ನಾಟಕದೊಳಗೆ ಪಶ್ಚಿಮ ಘಟ್ಟಗಳಿಗೆ ನಾವೇನಂತ ಕರೀತೇವೆ ಎನ್ನುವ ಆಧಾರದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ. ನೋಡ್ರಿ, ಪಶ್ಚಿಮ ಘಟ್ಟಗಳಿದ್ದಂತಹ ಕರ್ನಾಟಕದ ಭೂಭಾಗವನ್ನು ನಾವು ಈ ಸಹ್ಯಾದ್ರಿ ಪರ್ವತಗಳು ಅಂತ ಕರೀತೇವೆ. ಈ ಸಹ್ಯಾದ್ರಿ ಪರ್ವತಗಳು ಕೇವಲ ಕರ್ನಾಟಕ ಅಲ್ಲ, ಕರ್ನಾಟಕದ ಜೊತೆಗೆ ಮಹಾರಾಷ್ಟ್ರದಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿರುವಂತಹ ಪಶ್ಚಿಮ ಘಟ್ಟಗಳ ಶ್ರೇಣಿಗಳನ್ನು ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿಗಳಂತಲೂ ಕೂಡ ಕರಿತಾ ಇದ್ವಿ. ಇನ್ನು ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದರೆ ಇನ್ನೊಂದಿಷ್ಟು ಮಾಹಿತಿ ಇದೆ ಇಲ್ಲಿ. ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಘಾಟಿ ರಸ್ತೆಗಳ ಬಗ್ಗೆ ಒಂದೀಟು ಗಮನಿಸೋದಾದರೆ, ಪ್ರಮುಖ ಘಾಟಿ ರಸ್ತೆಗಳು ಯಾವ್ಯಾವ ಘಾಟಿ ರಸ್ತೆಗಳು ಈ ಕರ್ನಾಟಕದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನೋಡ್ರಿ. ಈಗ ಇಲ್ಲಿ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಮತ್ತು ಇವುಗಳಿಗೆ ಅಂತ ಗಮನಿಸಿದಾಗ ಯಾಕೆ ಇಲ್ಲಿ ಘಾಟಿ ರಸ್ತೆಗಳು ಪ್ರಮುಖವಾಗ್ತವೆ ಅಂತಂದರೆ, ಗಮನಿಸಿ, ಈ ಭಾಗದಲ್ಲೆಲ್ಲ ಬಂದರುಗಳು ಅಥವಾ ಸಮುದ್ರದ ವ್ಯಾಪ್ತಿ ಇದೆ, ಹೌದಾ? ಈ ಭಾಗದಲ್ಲೆಲ್ಲ ವಿಸ್ತಾರವಾದ ಮೈದಾನದ ಪ್ರದೇಶ. ಈ ವಿಸ್ತಾರವಾದ ಮೈದಾನದ ಪ್ರದೇಶದಲ್ಲಿ ಉತ್ಪಾದನೆಯಾಗುವಂತಹ ಸರಕುಗಳಾಗಿರ್ಬೋದು ಅಥವಾ ಕೃಷಿಯ ಉತ್ಪನ್ನಗಳಾಗಿರ್ಬೋದು, ಇವುಗಳನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಹೊರದೇಶಗಳಿಗೆ ಅಥವಾ ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಾಗಿತ್ತಂದರೆ ಈ ಉತ್ಪನ್ನಗಳನ್ನು ಇಲ್ಲಿಯ ಬಂದರುಗಳಿಗೆ ತಲುಪಿಸ್ಬೇಕು, ಹೌದಲ್ವಾ? ಈ ಬಂದರುಗಳಿಗೆ ತಲುಪಿಸ್ಬೇಕಾದ್ರೆ ಈ ಭಾಗದಲ್ಲಿ ಘಾಟಿಗಳಿದ್ದಾವೆ, ಪಶ್ಚಿಮ ಘಟ್ಟಗಳಿದ್ದಾವೆ. ಈ ಘಟ್ಟಗಳನ್ನು ತಲುಪಿ ಆನಂತರ ಈ ಭಾಗಕ್ಕೆ ಸರಕುಗಳನ್ನು ತರಬೇಕಾಗಿತ್ತಂದರೆ ಈ ಭಾಗದಲ್ಲಿ ಅಥವಾ ಈ ಘಟ್ಟಗಳಲ್ಲಿ ಏನಾಗಬೇಕು, ಘಾಟಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ಹೌದಲ್ವಾ? ನೋಡ್ರಿ, ಈ ರೀತಿಯಾಗಿ ಸರಕುಗಳನ್ನು ಈ ಬಂದರುಗಳಿಗೆ ತಲುಪಿಸುವ ಉದ್ದೇಶಕ್ಕಾಗಿರ್ಬೋದು ಅಥವಾ ಈ ಜನರನ್ನು ಬಂದರುಗಳಿಗೆ ಅಥವಾ ಈ ಕರಾವಳಿ ತೀರಕ್ಕೆ ಸಂಪರ್ಕ ಕಲ್ಪಿಸುವ ಉದ್ದೇಶಕ್ಕೆ ಇಲ್ಲಿ ಕೆಲವೊಂದಿಷ್ಟು ಘಾಟಿ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾವೆ. ಇಲ್ಲಿರುವ ಕೆಲ ಘಾಟಿ ರಸ್ತೆಗಳು ಸರಕುಗಳ ಸಾಗಾಣಿಕೆಗೂ ಮತ್ತು ಜನರ ಸಾಗಾಣಿಕೆಗೂ ಕೂಡ ಅಥವಾ ಜನರ ಸಾರಿಗೆ ವ್ಯವಸ್ಥೆಗೂ ಕೂಡ ಅನುಕೂಲವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಈ ಘಾಟಿ ರಸ್ತೆಗಳೆಲ್ಲ ಏನಾಗಿರ್ತಪ್ಪ ಅಂದರೆ ಈ ರೀತಿಯಾಗಿ ಜಿಗ್ಜಾಗ್ ಆಕಾರದಲ್ಲೇ ನಿರ್ಮಾಣ ಮಾಡಿರ್ತವೆ. ಯಾಕಂದರೆ ಅವನ್ನು ನೇರವಾಗಿ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಘಾಟಿ ರಸ್ತೆಗಳಲ್ಲಿ ಕೆಲವೊಂದಿಷ್ಟು ಘಾಟಿ ರಸ್ತೆಗಳು ಈ ಕರ್ನಾಟಕದ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಅವುಗಳನ್ನು ಒಂದಿಷ್ಟು ಗಮನಿಸೋದಾದರೆ, ಕರ್ನಾಟಕದ ವ್ಯಾಪ್ತಿಯಲ್ಲಿರುವಂತಹ ಪ್ರಮುಖ ಘಾಟಿ ರಸ್ತೆಗಳಂತ ಬಂದಾಗ ನೆನಪಿರಲಿ, ಇಲ್ಲಿ ಶಿರಾಡಿ ಘಾಟ್ ಅಂತ ಬರ್ತದೆ ಮೊದಲನೇದು. ಶಿರಾಡಿ ಘಾಟ್. ಈ ಶಿರಾಡಿ ಘಾಟ್ ಇದು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸಿಕೊಡುತ್ತೆ ಅಂತಂದರೆ ನೆನಪಿರಲಿ, ಚಿಕ್ಕಮಗಳೂರು, ಇದು ಹಾಸನ, ಸಕಲೇಶಪುರ, ಹಾಸನ, ಸಕಲೇಶಪುರ ಟು ಮಂಗಳೂರುವರೆಗೆ ಸಂಪರ್ಕವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು. ಹಾಸನ, ಸಕಲೇಶಪುರ ಟು ಮಂಗಳೂರುವರೆಗೂ ಸಂಪರ್ಕ ಕಲ್ಪಿಸ್ಕೊಡ್ತಕ್ಕಂಥದ್ದು. ಇದು ಯಾವ ಘಾಟ್? ಇದು ಶಿರಾಡಿ ಘಾಟ್ಗೆ ಸಂಬಂಧಪಟ್ಟ ಹಾಗೆ. ದೆನ್ ನೆಕ್ಸ್ಟ್ ಶಿರಾಡಿ ಘಾಟ್ ಆದಮೇಲೆ ಎರಡನೇದು ತುಂಬ ಪ್ರಮುಖವಾಗಿರುವಂತಹ ಮತ್ತೊಂದು ಘಾಟ್ ಅಂತಂದರೆ ದಟ್ ಈಸ್ ಚಾರ್ಮಡಿ ಘಾಟ್ ಅಂತ ಹೇಳಿ. ಯಾವುದು? ಚಾರ್ಮಡಿ ಘಾಟ್. ಈ ಚಾರ್ಮಡಿ, ದಿಸ್ ಇಸ್ ದ ನೇಮ್ ಆಫ್ ದ ಪ್ಲೇಸ್ ಆ್ಯಂಡ್ ನೇಮ್ ಆಫ್ ದ ಟ್ರಿಬ್ಯೂಟರಿ ಆಫ್ ನರ್ಮದಾ ಆ್ಯಂಡ್ ದಿಸ್ ಇಸ್ ದ ಘಾಟಿ ರೋಡ್ ಆಲ್ಸೋ. ಓಕೆನಾ? ಇಲ್ಲಿ ಗಮನಿಸಿ,
ಈ ಚಾರ್ಮಾಡಿ ಘಾಟ್ ಇದು ಎಲ್ಲಿಂದ ಎಲ್ಲಿವರೆಗೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ ಅಂತಂದ್ರೆ ಚಿಕ್ಕಮಗಳೂರು ಎಸ್, ಚಿಕ್ಕಮಗಳೂರು ಟು ಮಂಗಳೂರುವರೆಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಚಿಕ್ಕಮಗಳೂರು ಟು ಮಂಗಳೂರುವರೆಗೆ ಸಂಪರ್ಕ ಕಲ್ಪಿಸಿಕೊಡ್ತಕ್ಕಂಥದ್ದು. ಈ ಕರ್ನಾಟಕದ ಘಾಟಿ ರಸ್ತೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳಾಗಿರುವಂತಹ ಘಾಟಿ ರಸ್ತೆಗಳಂದ್ರೆ ಇವೆರಡು, ಒಂದು ಶಿರಾಡಿ ಘಾಟ್ ಆಗಿರ್ಬೋದು, ಆಮೇಲೆ ಚಾರ್ಮಾಡಿ ಘಾಟ್ ಆಗಿರ್ಬೋದು. ಈ ಶಿರಾಡಿ ಘಾಟ್ ಎಲ್ಲಿಂದ ಎಲ್ಲಿವರೆಗೆ ಸಂಪರ್ಕ ಕಲ್ಪಿಸಿಕೊಡ್ತಕ್ಕಂಥದ್ದು, ಆಮೇಲೆ ಚಾರ್ಮಾಡಿ ಘಾಟ್ ಎಲ್ಲಿಂದ ಎಲ್ಲಿವರೆಗೆ ಸಂಪರ್ಕ ಕಲ್ಪಿಸಿಕೊಡ್ತದ ಅನ್ನುವಂಥದ್ದು ಇಲ್ಲಿ ನಾವು ಹೆಚ್ಚು ಪ್ರಶ್ನೆಗಳನ್ನಾಗಿ ಗಮನಿಸ್ಕೊಂಡಿದ್ದಾವೆ. ಅದಾದ್ಮೇಲೆ ಮತ್ತೊಂದು ಪ್ರಮುಖ ಘಾಟ್ ಅಂತ ಬಂದಾಗ, ಮತ್ತೆ ಒಂದಿಷ್ಟು ಪ್ರಮುಖ ಘಾಟ್ಗಳಂತ ಬಂದಾಗ ಇಲ್ಲಿ ಆಗುಂಬೆ ಘಾಟ್ ಅಂತ ಬರ್ತದೆ. ಮತ್ತೆ ಯಾವುದು ಸರ್? ಆಗುಂಬೆ ಘಾಟ್ ಅಂತ ಹೇಳಿ. ಈ ಆಗುಂಬೆ ಘಾಟ್ ಮತ್ತು ಇದು ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸಿದೆ? ಯಾವುದು? ಆಗುಂಬೆ ಘಾಟ್. ಈ ಆಗುಂಬೆ ಘಾಟ್ ಗಮನಿಸಿ, ಇದು ಶಿವಮೊಗ್ಗ ಟು ಉಡುಪಿಯವರೆಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥದ್ದು. ಶಿವಮೊಗ್ಗ ಟು ಉಡುಪಿಯವರೆಗೆ ಸಂಪರ್ಕ ಕಲ್ಪಿಸಿಕೊಟ್ಟಿದೆ. ಈ ಆಗುಂಬೆ ಘಾಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ಹುಲಿಕಲ್ ಘಾಟ್ ಅಂತ ಬರ್ತದೆ. ಯಾವುದು? ಹುಲಿಕಲ್ ಘಾಟ್. ಸೊ ಈ ಹುಲಿಕಲ್ ಘಾಟ್ ಇದು ಎಲ್ಲಿಂದ ಎಲ್ಲಿವರೆಗೆ ಸಂಪರ್ಕ ಅಂತ ಬಂದಾಗ, ಹುಲಿಕಲ್ ಘಾಟ್ ಇದು ಎಲ್ಲಿಂದ ಎಲ್ಲಿವರೆಗೆ ಸಂಪರ್ಕ ಅಂತ ಬಂದಾಗ ಗಮನಿಸಿ, ಹುಲಿಕಲ್ ಘಾಟ್ ಇದು ಮತ್ತೆ ಸೇಮ್ ಮತ್ತೆ ಶಿವಮೊಗ್ಗದಿಂದ ಕುಂದಾಪುರದವರೆಗೂ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಶಿವಮೊಗ್ಗ ಟು ಕುಂದಾಪುರ. ಈ ಶಿವಮೊಗ್ಗ ಟು ಕುಂದಾಪುರ ಇದು ಆಲ್ಮೋಸ್ಟು ಉಡುಪಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ದೆನ್ ಹುಲಿಕಲ್ ಘಾಟ್ ಆದಮೇಲೆ ಮತ್ತೆ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ ಘಾಟ್ ಅಂತ ಬಂದಾಗ ನೆನಪಿರಲಿ, ಮತ್ತೆ ಇಲ್ಲಿ ಕೊಲ್ಲೂರು ಘಾಟ್ ಅಂತ ಬರ್ತದೆ. ಯಾವುದು? ಕೊಲ್ಲೂರು ಘಾಟ್ ಅಂತ ಹೇಳಿ. ಈ ಕೊಲ್ಲೂರು ಘಾಟ್ ಇದು ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕ ಅಂತ ಬಂದಾಗ, ಕೊಲ್ಲೂರು ಘಾಟ್ ಇದು ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕ ಅಂತ ಬಂದಾಗ ಗಮನಿಸಿ, ಇದು ಶಿರೂರು ಟು ಬೈಂದೂರುವರೆಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತದೆ. ಇವುಗಳಾದ ಮೇಲೆ ಮತ್ತೆ ಕೆಲವೊಂದಿಷ್ಟು ಪ್ರಮುಖ ಘಾಟ್ಗಳು ಇಲ್ಲಿ ಅಂತ ಬಂದಾಗ ನೋಡ್ರಿ, ಆಲ್ಮೋಸ್ಟ್ ಘಾಟಿ ರಸ್ತೆಗಳಲ್ಲಿ ಶಿರಾಡಿ ಘಾಟು, ಚಾರ್ಮಾಡಿ ಘಾಟು, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಕೊಲ್ಲೂರು ಘಾಟ್ ಆದಮೇಲೆ ಮತ್ತೊಂದು ಪ್ರಮುಖ ಘಾಟಿ ರಸ್ತೆ ಅಂತ ಬಂದಾಗ ಇಲ್ಲಿ ಸಂಪಂಜೆ ಘಾಟ್ ಅಂತ ಬರ್ತದೆ. ಯಾವುದು? ಸಂಪಂಜೆ ಘಾಟ್. ಈ ಸಂಪಂಜೆ ಘಾಟ್ ಇದು ಎಲ್ಲಿಂದ ಎಲ್ಲಿಯವರೆಗೆ ಅಂತ ಬಂದಾಗ, ಸಂಪಂಜೆ ಘಾಟ್ ಇದರ ಸಂಪರ್ಕ ಅಂತ ಬಂದಾಗ ಗಮನಿಸಿ, ಈ ರಸ್ತೆ ಮೈಸೂರು ಟು ಮಾನೆ ಇಲ್ಲಿಯವರೆಗೂ ಸಂಪರ್ಕವನ್ನು ಕಲ್ಪಿಸಿಕೊಡ್ತದೆ. ಯಾವ ಘಾಟ್ ಇದು? ಸಂಪಂಜೆ ಘಾಟ್. ಸಂಪಂಜೆ ಘಾಟ್ ಆದಮೇಲೆ ಮತ್ತೊಂದು ಪ್ರಮುಖ ಘಾಟ್, ದಟ್ ಈಸ್ ಸಂಪಂಜೆ ಘಾಟ್ ಆದಮೇಲೆ ಹುಲಿಕಲ್ ಘಾಟ್, ಕೊಲ್ಲೂರು ಘಾಟ್, ಆಗುಂಬೆ ಘಾಟ್, ಸಂಪಂಜೆ ಘಾಟ್, ಆನಂತರ ಇಲ್ಲಿ ಬಿಸಿಲೆ ಘಾಟ್ ಅಂತ ಬರ್ತದೆ. ಈ ಬಿಸಿಲೆ ಘಾಟ್ ಏನು ಅಷ್ಟು ಪ್ರಮುಖವಲ್ಲ, ಬಟ್ ಇದೇ ಸ್ಥಳೀಯವಾಗಿ ಒಂದಿಷ್ಟು ಸಂಪರ್ಕ ಕಲ್ಪಿಸಿಕೊಡ್ತದೆ. ಈ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ವ್ಯಾಪ್ತಿ ಒಳಗೆ ಹೋಗಬೇಕಾದ್ರೆ ಅದೊಂದಿಷ್ಟು ಸಂಪರ್ಕವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಬಟ್ ಕರ್ನಾಟಕದಲ್ಲಿ ಪ್ರಮುಖವಾಗಿರುವಂತಹ ಘಾಟಿ ರಸ್ತೆಗಳಂತ ಬಂದಾಗ ಶಿರಾಡಿ ಘಾಟ್, ಚಾರ್ಮಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಕೊಲ್ಲೂರು ಘಾಟ್, ಆಮೇಲೆ ಸಂಪಂಜೆ ಘಾಟ್ ಅಂತ ಬರ್ತವೆ. ಆನಂತರ ಕೆಲವೊಂದಿಷ್ಟು ದೈವಿ ಮನೆ ಘಾಟ್ ಅಂತ ಬರ್ತವೆ. ಇವುಗಳೇನು ಅಷ್ಟು ಕೆಲವೊಂದಿಷ್ಟು ಸ್ಥಳೀಯ ಘಾಟಿ ರಸ್ತೆಗಳಿದ್ದಾವೆ. ಆದರೆ ತುಂಬ ಇಂಪಾರ್ಟೆಂಟ್ ಘಾಟಿ ರಸ್ತೆಗಳಂತಂದರೆ ಈ ಘಾಟಿ ರಸ್ತೆಗಳು. ಬಿಸಿಲೆ ಘಾಟ್ ಇದು ಬಂದರನ್ನು ಸಂಪರ್ಕಿಸುವುದಲ್ಲ, ಇದು ಈ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ವ್ಯಾಪ್ತಿಯೊಳಗೆ ಹೋಗಬೇಕಾದ್ರೆ ಈ ಘಾಟಿ ರಸ್ತೆ ಅಲ್ಲೊಂದಿಷ್ಟು ಪ್ರಮುಖ ಅನಿಸ್ತದೆ. ಓಕೆನಾ? ಈ ರಸ್ತೆಗಳನ್ನ ಅಥವಾ ಈ ಘಾಟಿ ರಸ್ತೆಗಳು ಯಾವ ವ್ಯಾಪ್ತಿಯಲ್ಲಿ ಅಂತ ಬಂದಾಗ ಈ ಕರ್ನಾಟಕದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಘಾಟಿ ರಸ್ತೆಗಳು ಅಂತ ಹೇಳಿ. ಇವುಗಳ ಜೊತೆಗೆ ಮತ್ತೆ ಇಲ್ಲಿ ಕರ್ನಾಟಕದೊಳಗೆ ಪಶ್ಚಿಮ ಘಟ್ಟಗಳನ್ನು ನಾವು ಈ ಪರಿಸರ ಸೂಕ್ಷ್ಮ ವಲಯಗಳು ಅಂತಂದೇಳಿ ಘೋಷಣೆ ಮಾಡಿದ್ದಾವೆ. ಜೊತೆಗೆ IUCN ಸಂಸ್ಥೆ ಏನಿದೆಲ್ಲ, IUCN ಇಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಬರ್ತದೆ. ಈ ಸಂಸ್ಥೆ ಪ್ರಪಂಚದಾದ್ಯಂತ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಲೀಸ್ಟ್ ಮಾಡ್ತದೆ. ಅದನ್ನು ರೆಡ್ ಲೀಸ್ಟ್ ಪುಸ್ತಕದೊಳಗೆ ಅದನ್ನು ರೆಡ್ ಲೀಸ್ಟ್ ಅಂತಂದೇಳಿ ಎನ್ನುವಂಥ ಸಂಸ್ಥೆ
ಆ ಅಷ್ಟು ಪ್ರಭೇದಗಳನ್ನು ಪತ್ತೆ ಹಚ್ಚಿ ರೆಡ್ ಡಾಟಾ ಬುಕ್ದೊಳಗೆ ಅಂದರೆ ಕೆಂಪು ದತ್ತಾಂಶ ಪುಸ್ತಕದೊಳಗೆ ಅವುಗಳನ್ನು ಸಂರಕ್ಷಣೆ ಮಾಡಿಡುತ್ತದೆ ಅಥವಾ ಅವುಗಳ ಮಾಹಿತಿಯನ್ನು ಸಂಗ್ರಹ ಮಾಡಿಡುತ್ತದೆ. ಆ ರೀತಿ ರೆಡ್ ಡಾಟಾ ಬುಕ್ನ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಕೆಲವೊಂದಿಷ್ಟು ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು ಕೂಡ ಇವತ್ತು ಕರ್ನಾಟಕದ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಅಥವಾ ಭಾರತದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಂಡುಬರ್ತವೆ. ಈಗೇನಿದು ಭಾರತದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಏನಿದೆಯಲ್ವಾ, ಈ ಭಾರತದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಭಾರತದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ಜೊತೆಗೆ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿನೂ ಕೂಡ ನಾವು ಇವತ್ತೇನು ಮಾಡಿದ್ದೇವೆ, ಇದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ವ್ಯಾಪ್ತಿ ಒಳಗೂ ಕೂಡ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಈ ಯಾವುದು ಪಶ್ಚಿಮ ಘಟ್ಟಗಳನ್ನು ನಾವು ಯಾವ ವ್ಯಾಪ್ತಿಗೆ ಸೇರ್ಪಡೆ ಮಾಡಿರೋದು ಅಂತಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ವ್ಯಾಪ್ತಿ ಒಳಗೂ ಕೂಡ ಇದನ್ನು ನಾವು ಸೇರ್ಪಡೆ ಮಾಡಿದ್ದೇವೆ. ಯಾವುದನ್ನು? ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯನ್ನು. ಯಾಕಂದ್ರೆ ನಾನು ಇಲ್ಲಿ ಇದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ವ್ಯಾಪ್ತಿ ಒಳಗೆ ಚರ್ಚೆ ಮಾಡ್ತಾ ಇರೋದು ಅಂತಂದರೆ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ಇದೆ, ಹೌದಲ್ವಾ? ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ಇರೋದರಿಂದ ಕರ್ನಾಟಕ ರಾಜ್ಯವು ಕೂಡ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳ ವ್ಯಾಪ್ತಿಯಲ್ಲಿ ಕಂಡುಬರುವ ರಾಜ್ಯ ಆಗಿರ್ತಕ್ಕಂಥದ್ದು. ನಾಳೆ ನಮಗೊಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತಿರ್ತಾನೆ ಇಲ್ಲಿ. ಈ ಕೆಳಗಿನ ಯಾವ ರಾಜ್ಯವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ವ್ಯಾಪ್ತಿಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಇನ್ಕ್ಲೂಡಿಂಗ್ ಕರ್ನಾಟಕನೂ ಕೂಡ ಏನಾಗಿದೆ, ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತಾ ಬಿಸಿ ತಾಣಗಳಲ್ಲಿ ಇದು ಕೂಡ ಒಂದು ಕಂಡು ಬರ್ತದೆ. ಎಸ್, ಎಲ್ಲಿ? ಜೀವ ವೈವಿಧ್ಯತಾ ಬಿಸಿ ತಾಣ, ಜೀವ ವೈವಿಧ್ಯತಾ ಬಿಸಿ ತಾಣಗಳ ವ್ಯಾಪ್ತಿಯಲ್ಲಿ ಇವನ್ ಕರ್ನಾಟಕನೂ ಕೂಡ ಕಂಡುಬರ್ತಕ್ಕಂಥದ್ದು. ಅದರಲ್ಲಿಯೂ ಕರ್ನಾಟಕದ ಯಾವ ಭಾಗ ಬಿಸಿ ತಾಣಗಳ ವ್ಯಾಪ್ತಿಯಲ್ಲಿದೆ ಅಂತಂದರೆ ಕರ್ನಾಟಕದಲ್ಲಿ ವ್ಯಾಪಿಸಿಕೊಂಡಿರುವಂತಹ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ. ಅಂದರೆ ಕರ್ನಾಟಕದಲ್ಲಿ ವ್ಯಾಪಿಸಿಕೊಂಡಿರುವ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಮಾತ್ರ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನಲ್ಲಿಲ್ಲ. ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಸಂಪೂರ್ಣವಾಗಿ ಹಾಟ್ಸ್ಪಾಟ್ನ ವ್ಯಾಪ್ತಿಯಲ್ಲಿದ್ದು ಆ ಹಾಟ್ಸ್ಪಾಟ್ನ ವ್ಯಾಪ್ತಿಯೊಳಗೆ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಕಂಡು ಬರ್ತಕ್ಕಂಥದ್ದು. ಆ ರೀತಿ ಒಂದು ಸ್ವಲ್ಪ ಗಮನಿಸೋದಾದರೆ ಭಾರತದಲ್ಲಿ ಎಟ್ ಪ್ರೆಸೆಂಟ್ 4 ಜೀವ ವೈವಿಧ್ಯತಾ ಹಾಟ್ಸ್ಪಾಟ್ಗಳಿದ್ದಾವೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಅಂತ ಕರಿತೀವಿ ನಾವು ಇದನ್ನು. ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ಕೂಡ ಒಂದು. ಪಶ್ಚಿಮ ಘಟ್ಟಗಳಾದಮೇಲೆ ಈ ಭಾಗದೊಳಗೆ ಪೂರ್ವ ಹಿಮಾಲಯನ್ ಅಂತ ಬರ್ತದೆ, ಪೂರ್ವ ಹಿಮಾಲಯ. ಆನಂತರ ಇಂಡೋ ಬರ್ಮಾ ಲ್ಯಾಂಡ್ ಅಂತ ಬರ್ತದೆ. ಜೊತೆಗೆ ಈ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿದ್ದಾವೆ, ಹೌದಾ? ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ವ್ಯಾಪ್ತಿಯಲ್ಲಿ ಮತ್ತೊಂದು ಇಲ್ಲಿ ಈ ಭಾಗದ ನಿಕೋಬಾರ್ ದ್ವೀಪದ ವ್ಯಾಪ್ತಿ ಒಳಗೆ ಏನೈತಲ್ಲ ಈ ಭಾಗನೂ ಕೂಡ ಏನಾಗುತ್ತೆ, ಈ ಹಾಟ್ಸ್ಪಾಟ್ನ ವ್ಯಾಪ್ತಿಯೊಳಗಿದೆ. ಈ ಹಾಟ್ಸ್ಪಾಟ್ನ ವ್ಯಾಪ್ತಿಯೊಳಗೆ ಕಂಡು ಬರತಕ್ಕಂಥದ್ದು ಅಂತಂದರೆ ಪೂರ್ವ ಹಿಮಾಲಯ, ಅದಾದಮೇಲೆ 2ನೇದು ಇಂಡೋ ಬರ್ಮಾ ಲ್ಯಾಂಡು, 4ನೇದು ಸುಂಡಾ ಲ್ಯಾಂಡ್ ಅಂತ ಬರ್ತದೆ, 3ನೇದು ಸುಂಡಾ ಲ್ಯಾಂಡು. ಆನಂತರ 4ನೇದು ಯಾವುದು ಅಂತಂದರೆ ದಟ್ ಈಸ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಒಂದಿಷ್ಟು ತುಂಬ ಚೆನ್ನಾಗಿ ಓದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಭಾರತದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದ್ದಾವೆ ಅಂತ ಬಂದಾಗ ಭಾರತದಲ್ಲಿ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದ್ದಾವೆ. ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳ ವ್ಯಾಪ್ತಿಯಲ್ಲಿ ಈ ಒಂದು ಕರ್ನಾಟಕನೂ ಕೂಡ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕ ಯಾವ ಬಯೋಡೈವರ್ಸಿಟಿಯ ಹಾಟ್ಸ್ಪಾಟ್ನ ವ್ಯಾಪ್ತಿಯಲ್ಲಿದೆ ಅಂತಂದರೆ ಪಶ್ಚಿಮ ಘಟ್ಟಗಳ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ವ್ಯಾಪ್ತಿಯಲ್ಲಿದೆ. ಈ ಪಶ್ಚಿಮ ಘಟ್ಟಗಳ ಹಾಟ್ಸ್ಪಾಟ್ನ ವ್ಯಾಪ್ತಿ ಅಪ್ ಟು ಶ್ರೀಲಂಕಾದವರೆಗೂ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಒಂದಿಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಿ. ನೋಡ್ರಿ, ಪೂರ್ವ ಹಿಮಾಲಯದ ವ್ಯಾಪ್ತಿ ಅಂತ ಬಂದಾಗ ಇಲ್ಲಿ ಒಂದಿಷ್ಟು ನೇಪಾಳ, ಭೂತಾನ, ಆನಂತರ ಚೀನಾದ ವ್ಯಾಪ್ತಿಗೆ ಹೊಂದ್ಕೊಂಡಿರುವಂತಹ ರಾಜ್ಯಗಳಾಗಿದ್ದರೆ, ಆನಂತರ ಇಂಡೋ ಬರ್ಮಾ ಲ್ಯಾಂಡ್ಗೆ ಈಶಾನ್ಯದ ರಾಜ್ಯಗಳು ಕಂಡು ಬರ್ತವೆ. ಆನಂತರ ಸುಂಡಾ ಲ್ಯಾಂಡ್ನ ವ್ಯಾಪ್ತಿಗೆ ಭಾರತದ ನಿಕೋಬಾರ್ ದ್ವೀಪಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇವುಗಳನ್ನು ನೀವು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಈ ವಿಷಯಗಳನ್ನು ಅಂತಂದೇ ಹೇಳ್ತಾ ಮತ್ತೆ ಈ ಕರ್ನಾಟಕದ ವ್ಯಾಪ್ತಿಗೆ ಬರೋಣ ನಾವು. ಓಕೆ, ಇಷ್ಟಲ್ಲದೆ ನೋಡ್ರಿ, ಇನ್ನು ಹಾಟ್ಸ್ಪಾಟ್ನ ವ್ಯಾಪ್ತಿಗಳಂತ ಬಂದಾಗ ಪ್ರಪಂಚದಾದ್ಯಂತ 36 ಹಾಟ್ಸ್ಪಾಟ್ಗಳಿದ್ದಾವೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು. ಇದೊಂದು ಸಂಖ್ಯೆ ನೆನ್ಪಿಟ್ಕೊಳ್ಳಿ. ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ 8 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ ನಾವು. ಓಕೆ, ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್. ಈ 36 ಪ್ರಪಂಚದ ಬಯೋಡೈವರ್ಸಿಟಿಗಳಲ್ಲಿ 8 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಗಳು. ಆ 8 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಗಳಲ್ಲಿ ಭಾರತದ 3 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಗಳಿದ್ದಾವೆ. ಈ ಭಾರತದಲ್ಲಿ ಎಷ್ಟಿದ್ದಾವೆ? 3 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಸ್ಗಳು. ಅದರಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಒಂದು. ಓಕೆನಾ? ನೋಡ್ರಿ, ಪ್ರಪಂಚದಾದ್ಯಂತ 36 ಹಾಟ್ಸ್ಪಾಟ್ಗಳಿದ್ದಾವೆ.
ಆ ಹಾಟ್ಸ್ಪಾಟ್ಗಳಲ್ಲಿ 8 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಗಳು. ಆ 8 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಗಳಲ್ಲಿ 3 ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಗಳಿರೋದಿಲ್ಲಪ್ಪ ಅಂತಂದರೆ ಭಾರತದಲ್ಲಿನೇ ಇದ್ದಾವೆ. ಅವುಗಳು ಯಾವುವು ಅಂತಂತಂದರೆ ಇಂಡೋ ಬರ್ಮಾ ಲ್ಯಾಂಡು, ಸುಂಡಾ ಲ್ಯಾಂಡು ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. ಹಾಗಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ವಲಯ ಇದು ನಾಟ್ ಓನ್ಲಿ ಎ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್, ದಿಸ್ ಈಸ್ ದ ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ ಅಂತಂದೇಳಿ. ಹಾಗಾಗಿ ಇಲ್ಲಿಯ ಪರಿಸರ ಸಂರಕ್ಷಣೆಗೋಸ್ಕರ ಮತ್ತೆ ಸರ್ಕಾರಗಳೇನು ಮಾಡ್ತಿರ್ತವೆ, ಇವುಗಳ ಸಂರಕ್ಷಣೆಗೋಸ್ಕರ ಮತ್ತೆ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಮತ್ತೆ ಇಲ್ಲಿಯ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಯೋಜನೆಗಳನ್ನು ರೆಡಿ ಮಾಡ್ಕೊಳ್ತದೆ. ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ನಾನು ಸ್ಟೇಟ್ ಇಂಪಾರ್ಟೆಂಟ್ನ ಸರ್ವೆ ಹೇಳಬೇಕಾದ್ರೆ ಅಲ್ಲಿ ಯೋಜನೆಗಳನ್ನು ಮತ್ತೆ ನಾನು ಚರ್ಚೆ ಮಾಡ್ತೇನೆ. ಜೊತೆಗೆ ಈ ಮಾಹಿತಿ ನಿಮಗೆ ಗೊತ್ತಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಆಮೇಲೆ ನಿಮಗೆ ಈ ಹಾಟ್ಸ್ಪಾಟ್ನ ವ್ಯಾಪ್ತಿಯೊಳಗೆ ಒಂದಿಷ್ಟು ವ್ಯಾಪ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಹೇಗೆ ಈ ವ್ಯಾಪ್ತಿಯಲ್ಲಿ, ಈ ಪೂರ್ವ ಹಿಮಾಲಯನ್ ವ್ಯಾಪ್ತಿಯಲ್ಲಿ, ಇಂಡೋ ಬರ್ಮಾ ಲ್ಯಾಂಡ್ನಲ್ಲಿ, ಆಮೇಲೆ ಸುಂಡಾ ಲ್ಯಾಂಡ್ನಲ್ಲಿ ಭಾರತದ ಯಾವ್ಯಾವ ರಾಜ್ಯಗಳಿದಾವೆ ಅನ್ನೋದನ್ನು ಗುರುತಿಸಿಟ್ಕೊಳ್ಳಿ. ಆನಂತರ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕಂಡುಬರುವ ಯಾವ್ಯಾವ ರಾಜ್ಯಗಳು ಹಾಟ್ಸ್ಪಾಟ್ನ ವ್ಯಾಪ್ತಿಯಲ್ಲಿದ್ದಾವೆ ಅವನು ಒಂದಿಷ್ಟು ನೋಟ್ ಮಾಡಿಟ್ಕೊಳ್ಳಿ. ಯಾಕೆ ಅಂದರೆ ನಾಳೆ ನಮಗೆ ಪ್ರಶ್ನೆ ಕೇಳೋದು, ಈ ಕೆಳಗಿನ ಯಾವ ರಾಜ್ಯವು ಬಯೋಡೈವರ್ಸಿಟಿಯ ಹಾಟ್ಸ್ಪಾಟ್ನ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಬಟ್ ಹಾಗೆ ಬಂದಾಗ ಕರ್ನಾಟಕನೂ ಕೂಡ ಏನಾಗಿದೆ, 8% ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ವ್ಯಾಪ್ತಿಯೊಳಗೆ 8% ಇರೋದು ಬಿಕಾಸ್ ಆಫ್ ಪಶ್ಚಿಮ ಘಟ್ಟಗಳು ವ್ಯಾಪಿಸ್ಕೊಂಡಿರೋದ್ರಿಂದ. ಈ ಪಶ್ಚಿಮ ಘಟ್ಟಗಳು ವ್ಯಾಪಿಸ್ಕೊಂಡಿರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಎಲ್ಲಿವರೆಗೂ ವ್ಯಾಪಿಸ್ಕೊಂಡಿದೆ ಅಂದರೆ ಅದು ಶ್ರೀಲಂಕಾದವರೆಗೂ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಇದೊಂದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ತೀರಿ ಅಂತಂದೇಳಿ ಹೇಳ್ತಾ, ದೆನ್ ಇದಿಷ್ಟು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆದರೆ ದೆನ್ ನೆಕ್ಸ್ಟು ಕರ್ನಾಟಕದ ಮತ್ತೊಂದು ಪ್ರಾಕೃತಿಕ ಲಕ್ಷಣ, ಕರ್ನಾಟಕದ ಮತ್ತೊಂದು ಪ್ರಾಕೃತಿಕ ಲಕ್ಷಣ ದಟ್ ಈಸ್ ಕರ್ನಾಟಕದ ಮೈದಾನ ಪ್ರದೇಶಗಳು ಅಂಥೇಳಿ. ಯಾವುದು? ಕರ್ನಾಟಕದ ಮೈದಾನ ಪ್ರದೇಶಗಳು ಅಂಥೇಳಿ ನೋಡ್ರಿ, ಗಮನಿಸಿ. ಕರ್ನಾಟಕದ ಮೈದಾನ ಪ್ರದೇಶ ಅಂತ ಹೇಳಿ, ಕರ್ನಾಟಕದ ಮೈದಾನ ಪ್ರದೇಶ. ಈ ಕರ್ನಾಟಕದ ಮೈದಾನ ಪ್ರದೇಶದ ವ್ಯಾಪ್ತಿಯಲ್ಲಿ 8% ಯಾವ್ಯಾವ ವ್ಯಾಪ್ತಿ ಕಂಡುಬರ್ತವೆ ಅನ್ನುವಂಥದ್ದು. ಎಸ್, ಗಮನಿಸಿ. ಇಲ್ಲಿ ಕರ್ನಾಟಕದ ವ್ಯಾಪ್ತಿ ಅಂತ ಬಂದಾಗ ಗಮನಿಸ್ರಿ, ಈ ಕರ್ನಾಟಕದ ವ್ಯಾಪ್ತಿಯೊಳಗೆ ದೆನ್ ನೆಕ್ಸ್ಟು ಇದೆಲ್ಲ ಕರಾವಳಿ ತೀರ ಆಗ್ಯದ, ಇಲ್ಲೆಲ್ಲ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಆವರಿಸ್ಕೊಂಡದ. ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯನ್ನು ಹೊರತುಪಡಿಸಿ ಇನ್ನು ಉಳಿದ ಭೂಭಾಗ ಏನೈತಲ್ಲ ಇದನ್ನು ನಾವು ಮೈದಾನ ಪ್ರದೇಶ ಅಂತ ಕರೀತವೆ. ಗಮನದಲ್ಲಿರಲಿ, ಓಕೆನಾ. ಈ ಮೈದಾನ ಪ್ರದೇಶದ ವ್ಯಾಪ್ತಿಯಲ್ಲಿ 8% ಭೂಭಾಗವನ್ನು ಇದನ್ನು ನಾವು ಪೂರ್ವದ ಮೈದಾನ ಅಂತ ಕರಿತೇವೆ. ಹೌದಾ? ಇದನ್ನು ಪೂರ್ವದ ಮೈದಾನ. ಯಾಕಿದು ಕರ್ನಾಟಕದ ವ್ಯಾಪ್ತಿಯೊಳಗೆ ಪೂರ್ವದ ಮೈದಾನ ಅಂತಂದರೆ ಪಶ್ಚಿಮ ವ್ಯಾಪ್ತಿಯೊಳಗೆ ಕರಾವಳಿಗಳಿದ್ದಾವೆ ಮತ್ತು ಘಟ್ಟಗಳಿದ್ದಾವೆ. ಈ ಪೂರ್ವದ ಮೈದಾನದ ವ್ಯಾಪ್ತಿಯನ್ನು ಅಥವಾ ಕರ್ನಾಟಕದ ಮೈದಾನ ಪ್ರದೇಶವನ್ನು 2 ವಿಧಗಳಾಗಿ ಅಧ್ಯಯನ ಮಾಡ್ತವೆ. ಒಂದು ಉತ್ತರದ ಮೈದಾನ ಅಂಥೇಳಿ, ಒಂದು ಉತ್ತರದ ಮೈದಾನ, ಎರಡನೇದು ದಕ್ಷಿಣದ ಮೈದಾನ ಅಂಥೇಳಿ. ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ ಅಂಥೇಳಿ ಮತ್ತೆ 2 ವಿಧಗಳಾಗಿ ಅಧ್ಯಯನ ಮಾಡುತ್ತವೆ. ಇದು ಯಾವುದನ್ನು? ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿ. ಇದು ಉತ್ತರದ ಮೈದಾನ, ಎಸ್. ಆನಂತರ ಇದು ದಕ್ಷಿಣದ ಮೈದಾನ ಅಂಥೇಳಿ. ಇನ್ನು ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿ ಅಂತ ಬಂದಾಗ ಆಲ್ಮೋಸ್ಟ್ ಇದೇನಾಗಿದೆ ಅಂತಂದರೆ ದಕ್ಕನ್ ಪ್ರಸ್ಥಭೂಮಿಯ ಭೂವ್ಯಾಪ್ತಿಗೆ ಸಂಬಂಧಪಡ್ತದೆ. ಈ ದಕ್ಕನ್ ಪ್ರಸ್ಥಭೂಮಿಯ ಭೂವ್ಯಾಪ್ತಿ ಹೇಗಿದೆ ಅಂತಂದರೆ ಇದು ಪಶ್ಚಿಮಕ್ಕೆ ಅತ್ಯಂತ ಎತ್ತರವಾಗಿದ್ದು ಪೂರ್ವಕ್ಕೆ ಇಳಿಜಾರನ್ನು ಹೊಂದಿರತಕ್ಕಂಥ. ಪಶ್ಚಿಮಕ್ಕೆ ಅತ್ಯಂತ ಎತ್ತರವಾಗಿದ್ದು ಪೂರ್ವಕ್ಕೆ ಇಳಿಜಾರನ್ನು ಹೊಂದಿದೆ. ಅಂದರೆ ಇದು ಕಡಿದಾದ ಎತ್ತರವನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ಸಮತಟ್ಟಾಗಿದ್ದು ಪೂರ್ವಕ್ಕೆ ಹೋದಂತಲೇನಾಗಿದೆ, ಇಳಿಜಾರಾಗಿದೆ. ಇದು ಈ ಕರ್ನಾಟಕದ ಉತ್ತರದ ಮೈದಾನದ ಪ್ರಮುಖ ಲಕ್ಷಣ. ಯಾಕಿದು ಕರ್ನಾಟಕದ ಮೈದಾನದ ಲಕ್ಷಣ ಅಂತಂದರೆ ಇದೇ ಲಕ್ಷಣ ಈ ಪರ್ಯಾಯ ಪ್ರಸ್ಥಭೂಮಿಯ ಲಕ್ಷಣವೂ ಆಗಿರೋದ್ರಿಂದ ಅಥವಾ ದಕ್ಕನ್ ಪ್ರಸ್ಥಭೂಮಿಯ ಲಕ್ಷಣವೂ ಆಗಿರೋದ್ರಿಂದ
ಈ ದಕ್ಕನ್ ಪ್ರಸ್ಥಭೂಮಿಯ ವ್ಯಾಪ್ತಿಯೊಳಗೆ ಕರ್ನಾಟಕನೂ ಇರೋದ್ರಿಂದ ಇಲ್ಲಿ ಈ ಮೈದಾನದ ಲಕ್ಷಣ ಹೇಗೆ ಅಂತಂದರೆ ಪಶ್ಚಿಮದೊಳಗೆ ಅತ್ಯಂತ ಎತ್ತರವಾಗಿದ್ದು ಕಡಿದಾದ ಇಳಿಜಾರಿದೆ, ಮೇಲ್ಭಾಗದಲ್ಲಿ ಸಮತಟ್ಟಾದ ಮೈದಾನ ಮತ್ತು ಪೂರ್ವಕ್ಕೆ ಇಳಿಜಾರನ್ನು ಹೊಂದಿರೋದ್ರಿಂದ ಈ ರೀತಿಯ ಭೂ ಲಕ್ಷಣಗಳಿಗೆ ನಾವು ಪೆಡಿಪ್ಲೇನ್ಸ್ ಅಂತ ಕರೀತವೆ. ನೆನ್ಪಿಟ್ಕೊಳ್ಳಿ, ಏನು ಹೇಳಿ, ಪೆಡಿಪ್ಲೇನ್ ಅಂತ ಕರೀತವೆ. ಸೊ ಈ ಕರ್ನಾಟಕದ ದಕ್ಕನ್ ಪ್ರಸ್ಥಭೂಮಿ ಯಾವುದಕ್ಕೆ ಉದಾಹರಣೆ ಅಂತಂದರೆ ಪೆಡಿಪ್ಲೇನ್ಗೆ ಉದಾಹರಣೆ. ಹಾಗೆ ಕರ್ನಾಟಕದ ಮೈದಾನವು ಕೂಡ ಯಾವುದಕ್ಕೆ ಉದಾಹರಣೆ ಅಂತ ಬಂದಾಗ ದಟ್ ಈಸ್ ಪೆಡಿಪ್ಲೇನ್ಗೆ ಉದಾಹರಣೆ ಆಗ್ತದೆ. ಅದರ ಲಕ್ಷಣ ಈ ರೀತಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಪ್ಲೇನ್ ಅಂತಂದರೆ ಮೈದಾನ, ಆಮೇಲೆ ಪೆನೆನ್ಸುಲರ್ ಅಂತನಪ್ಪ ಅಂದರೆ ಪ್ರಸ್ಥಭೂಮಿ ಆಗಿರ್ತದೆ. ಈ ರೀತಿಯಾಗಿ ಪ್ಲೇಟಿವ್ ಅಂತಂದರೆ ಅದು ಪ್ರಸ್ಥಭೂಮಿ ಆಗಿರ್ತದೆ. ಎರಡೂ ಕಡೆ ಎತ್ತರದಲ್ಲಿದ್ದು ಮೇಲ್ಭಾಗದೊಳಗೆ ಸಮತಟ್ಟಾದ ಭೂಭಾಗ ಆಗಿತ್ತಂದರೆ ಅದನ್ನು ಪ್ರಸ್ಥಭೂಮಿ ಅಥವಾ ಪ್ಲೇಟಿವ್ ಅಂತಂದೇಳಿ ಕರೀತವೆ. ಬಟ್ ಇದು ಪ್ಲೇಟಿವ್ನ ಆಕಾರದಲ್ಲಿದ್ದು ಬಟ್ ಪೂರ್ವಕ್ಕೆ ಇಳಿಜಾರಾಗಿದೆ. ಈ ರೀತಿಯ ಲಕ್ಷಣಗಳು ಕೂಡ ಇವನ್ ಭೌಗೋಳಿಕ ವಾಯುಗುಣದ ಮೇಲೂ ಕೂಡ ಪ್ರಭಾವ ಬೀರ್ತವೆ. ಅವುಗಳನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ. ಇದೊಂದಿಟ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕರ್ನಾಟಕದ ಮೈದಾನ ಅಥವಾ ದಕ್ಕನ್ ಪ್ರಸ್ಥಭೂಮಿ ಇದು ಯಾವುದಕ್ಕೆ ಉದಾಹರಣೆ ಅಂತಂದರೆ ಪೆಡಿಪ್ಲೇನ್ಗೆ ಉದಾಹರಣೆ. ಯಾಕಂದರೆ ಒಂದು ಕಡೆ ಕಡಿದಾದ ಇಳಿಜಾರು, ಮೇಲ್ಭಾಗದಲ್ಲಿ ಸಮತಟ್ಟಾದ ಮೈದಾನ, ಪೂರ್ವಕ್ಕೆ ಇಳಿಜಾರು, ಈ ರೀತಿಯ ಲಕ್ಷಣ ಅದು ಪೆಡಿಪ್ಲೇನ್ಗೆ ಉದಾಹರಣೆಯಾಗಿರ್ತದೆ ಅಂತ ಹೇಳಿ. ದೆನ್ ನೆಕ್ಸ್ಟು ಕರ್ನಾಟಕದ ವ್ಯಾಪ್ತಿ ಇಲ್ಲಿ ಕಂಡು ಬರೋದರಿಂದ ಗಮನಿಸಿ ಸರ್, ಕರ್ನಾಟಕದ ಈ ಮೈದಾನವನ್ನು ನಾವು ಎರಡು ಪ್ರಸ್ಥಭೂಮಿಗಳಲ್ಲಿ ಅಧ್ಯಯನ ಮಾಡ್ತೇವೆ. ಕರ್ನಾಟಕದ ಮೈದಾನವನ್ನು ಎರಡು ಪ್ರಸ್ಥಭೂಮಿಗಳಲ್ಲಿ ನೋಡ್ರಿ. ಈಗ ಈ ದಕ್ಕನ್ ಪ್ರಸ್ಥಭೂಮಿ ಏನಿದೆ ಅಲ್ವಾ, ಈ ದಕ್ಕನ್ ಪ್ರಸ್ಥಭೂಮಿಯ ವ್ಯಾಪ್ತಿ ಸುಮಾರು 3 ಪ್ರಸ್ಥಭೂಮಿಗಳನ್ನು ಒಳಗೊಂಡಿರೋದು. ಒಂದು ಮರಾಠ ಪ್ರಸ್ಥಭೂಮಿ, ಇನ್ನೊಂದು ಮೈಸೂರು ಪ್ರಸ್ಥಭೂಮಿ, ಇನ್ನೊಂದು ತೆಲಂಗಾಣ ಪ್ರಸ್ಥಭೂಮಿ ಅಂತ ಬರ್ತದೆ. ಮರಾಠ ಪ್ರಸ್ಥಭೂಮಿ ಅಥವಾ ಮಹಾರಾಷ್ಟ್ರ ಪ್ರಸ್ಥಭೂಮಿ, ಆನಂತರ ಮೈಸೂರು ಪ್ರಸ್ಥಭೂಮಿ, ಆನಂತರ ತೆಲಂಗಾಣ ಪ್ರಸ್ಥಭೂಮಿ ಅಂತ ಬರ್ತದೆ. ಬಟ್ ಕರ್ನಾಟಕದ ಮೈದಾನ ಉತ್ತರದಲ್ಲಿ ಇದು ಮರಾಠ ಪ್ರಸ್ಥಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆನಪಿರಲಿ, ಉತ್ತರದಲ್ಲಿ ಮರಾಠ ಪ್ರಸ್ಥಭೂಮಿಗೆ ಸಂಬಂಧಪಟ್ಟಿದೆ, ದಕ್ಷಿಣದಲ್ಲಿ ಮೈಸೂರು ಪ್ರಸ್ಥಭೂಮಿಗೆ ಸಂಬಂಧಪಟ್ಟಿದೆ. ದಕ್ಷಿಣದ ಪ್ರಸ್ಥಭೂಮಿ ಮೈಸೂರು, ಉತ್ತರದ ಮೈದಾನ ಅದು ಮರಾಠ ಪ್ರಸ್ಥಭೂಮಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಮರಾಠ ಪ್ರಸ್ಥಭೂಮಿ ಯಾಕೆ ಮುಖ್ಯ ಅಂತಂದರೆ ಮರಾಠ ಪ್ರಸ್ಥಭೂಮಿಯ ವ್ಯಾಪ್ತಿಯಲ್ಲಿ ಅತಿ ದೊಡ್ಡ ಪ್ರಮಾಣದ ಕಪ್ಪು ಮಣ್ಣಿದೆ. ಈ ಬಹುಶಃ ನಿಮಗೆ ಭಾರತದ ಜಾಗ್ರಫಿ ಹೇಳಬೇಕಾದ್ರೆ ಈ ಮಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ ಅವರು ತುಂಬ ಚೆನ್ನಾಗಿ ನಿಮಗೆ ವಿವರಣೆ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ಹೆಚ್ಚಿಲ್ಲಿ ಚರ್ಚೆ ಮಾಡೋದು ಬೇಡ, ನೇರವಾಗಿ ವಿಷಯದ ಕಡೆ ಹೋಗೋಣ. ಇಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣಿರುವಂತಹ ಭೂಪ್ರದೇಶವನ್ನು ಮಹಾರಾಷ್ಟ್ರದೊಳಗೆ ಡೆಕ್ಕನ್ ಪ್ಲೇಟಿವ್ ಅಥವಾ ಇದನ್ನು ದಕ್ಕನ್ ಪ್ರಸ್ಥಭೂಮಿಯ ವ್ಯಾಪ್ತಿ ಅಂತ ಕರೀತವೆ. ಸೊ ಹಾಗಾಗಿ ಇದರ ಸಂಪೂರ್ಣ ಭೂಭಾಗದ ವ್ಯಾಪ್ತಿ ದಕ್ಕನ್ ಪ್ರಸ್ಥಭೂಮಿ ಅಂತ ಆನಂತರ ದಿನಮಾನಗಳಲ್ಲಿ ಕರೆಸ್ಕೊಂಡಿರೋದು. ಅತಿ ಹೆಚ್ಚು ಕಪ್ಪು ಮಣ್ಣಿರುವ ಭೂಭಾಗವನ್ನು ಮಹಾರಾಷ್ಟ್ರದೊಳಗೆ ಏನಂತ ಕರೆದಿದ್ದಾರೆ, ಡೆಕ್ಕನ್ ಪ್ಲೇಟಿವ್ ಅಥವಾ ದಕ್ಕನ್ ಪ್ರಸ್ಥಭೂಮಿ, ಕಪ್ಪು ಮಣ್ಣಿರುವ ನಾಡು ಅಂತಂದೇಳಿ ಕರೆದಿದ್ದಾರೆ. ಹಾಗಾಗಿ ಈ ಮರಾಠ ಪ್ರಸ್ಥಭೂಮಿಯ ವ್ಯಾಪ್ತಿಯೊಳಗೆ ಕರ್ನಾಟಕದ ಉತ್ತರದ ಮೈದಾನವಿದ್ದು ಈ ಭಾಗದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿದೆ. ಆದರೆ ದಕ್ಷಿಣದ ಮೈದಾನ ಇದು ಮೈಸೂರು ಪ್ರಸ್ಥಭೂಮಿಗೆ ಸಂಬಂಧಪಟ್ಟಿದ್ದು. ಈ ಮೈಸೂರು ಪ್ರಸ್ಥಭೂಮಿ ಅಪ್ ಟು ಮದ್ರಾಸ್ವರೆಗೂ ವಿಸ್ತಾರಗೊಂಡಿರೋದು. ಈ ಭಾಗದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಕೆಂಪು ಮಣ್ಣಿದೆ. ಓಕೆನಾ. ನಾಳೆ ನಮಗೆ ಪ್ರಶ್ನೆ ಕೇಳ್ತಿರ್ತಾನೆ, ಕರ್ನಾಟಕದಲ್ಲಿ ಮೇಲ್ಭಾಗದಲ್ಲಿ ಕಪ್ಪು ಮಣ್ಣಿದೆ, ಹೌದಾ? ಮೇಲ್ಭಾಗದಲ್ಲಿ ಕಪ್ಪು ಮಣ್ಣಿದೆ, ಕೆಳಭಾಗದಲ್ಲಿ ಕೆಂಪು ಮಣ್ಣಿದೆ. ಈ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣನ್ನು ಎರಡಕ್ಕೂ ಹೋಲಿಕೆ ಮಾಡಿದ್ರೆ ದ ಪರ್ಸೆಂಟೇಜ್ ಆಫ್ ಟೋಟಲ್ ಸರ್ಫೇಸ್ ಆಫ್ ಕರ್ನಾಟಕ ಯಾವ ಮಣ್ಣು ಅತಿ ಹೆಚ್ಚಾಗಿದೆ ಅಂತ ಬಂದಾಗ, ಸೊ ಪರ್ಸೆಂಟೇಜ್ ಆಫ್ ಸಾಯಿಲ್ ಸರ್ಫೇಸ್ ಆನ್ ಕರ್ನಾಟಕ ಅಂತ ಬಂದಾಗ ಅತಿ ಹೆಚ್ಚಾಗಿರೋದು ಯಾವುದು ಅಂತಂದರೆ ಕೆಂಪು ಮಣ್ಣು. ಇದು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕರ್ನಾಟಕದ ಒಟ್ಟು ಭೂ ವಿಸ್ತೀರ್ಣದ ವ್ಯಾಪ್ತಿಯೊಳಗೆ ಅತಿ ಹೆಚ್ಚಾಗಿರುವ ಮಣ್ಣು ಯಾವುದು ಅಂದರೆ ಕೆಂಪು ಮಣ್ಣು. ಆನಂತರ ಎರಡನೇ ಅತಿ ಹೆಚ್ಚಾಗಿರುವ ಮಣ್ಣು ಯಾವುದು ಅಂತಂದರೆ ದಟ್ ಈಸ್ ಕಪ್ಪು ಮಣ್ಣು. ಓಕೆನಾ. ಸೊ ಮೈಸೂರು ಪ್ರಸ್ಥಭೂಮಿ ವ್ಯಾಪ್ತಿ ಕರ್ನಾಟಕದ ವ್ಯಾಪ್ತಿಯೊಳಗೆ ಅತ್ಯಂತ ದೊಡ್ಡದಾಗಿದೆ. ಆಮೇಲೆ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿಯೂ ಕೂಡ ಜಂಬಿಟ್ಟಿಗೆ ಮಣ್ಣು ಅದು ಕೂಡ ಕೆಂಪಾಗಿರೋದ್ರಿಂದ ಕೆಂಪು ಮಣ್ಣು ಅತಿ ಹೆಚ್ಚಾಗಿದೆ, ಕಪ್ಪು ಮಣ್ಣು ಎರಡನೇ ಅತಿ ಹೆಚ್ಚಾಗಿರುವಂತಹ ಮಣ್ಣು. ಓಕೆನಾ. ಇದು ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೊಂದು ಮಾಹಿತಿ ಗೊತ್ತಿರಲಿ. ಕರ್ನಾಟಕದ ವ್ಯಾಪ್ತಿಯೊಳಗೆ ಯಾವ್ಯಾವ ಪ್ರಸ್ಥಭೂಮಿಗಳಂದರೆ ಒಂದು ಮರಾಠ ಪ್ರಸ್ಥಭೂಮಿ, ಇನ್ನೊಂದು ಮೈಸೂರು ಪ್ರಸ್ಥಭೂಮಿ. ಮೈಸೂರು ಪ್ರಸ್ಥಭೂಮಿ ಕೆಂಪು ಮಣ್ಣಿನಿಂದ ಆಗಿದ್ದರೆ ಮರಾಠ ಪ್ರಸ್ಥಭೂಮಿ ಕಪ್ಪು ಮಣ್ಣಿನಿಂದ ಆಗಿದೆ. ಈ ಎರಡೂ ಮಣ್ಣುಗಳಲ್ಲಿ ಕರ್ನಾಟಕದೊಳಗೆ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು ಅಂತಂದರೆ ದಟ್ ಈಸ್ ಕೆಂಪು ಮಣ್ಣು. ಓಕೆ. ಇನ್ನು ಸಮ್ ಹೈಲೈಟ್ಸ್ ಆಫ್
ನದನ್ ಪ್ಲೇನ್ ಅಂತ ಬಂದಾಗ, ನದನ್ ಪ್ಲೇನ್ ಇನ್ ಕರ್ನಾಟಕ ಅಂತ ಬಂದಾಗ ಗಮನಿಸಿ, ಕರ್ನಾಟಕದ ಉತ್ತರದ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದ ಉತ್ತರದ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಉತ್ತರದ ಮೈದಾನವು ಕರ್ನಾಟಕದ ಉತ್ತರದ ಮೈದಾನ, ಇಲ್ಲಿ ಕೆಲವೊಂದಿಷ್ಟು ಪರ್ವತಗಳು ಕಂಡು ಬರ್ತವೆ. ಆ ಪರ್ವತಗಳು ಅಂತ ಬಂದಾಗ ಒಂದಿಷ್ಟು ಇಲ್ಲಿ ನರಗುಂದ ಬೆಟ್ಟ, ಆಮೇಲೆ ಪರಸಗಢ ಬೆಟ್ಟ, ಗುರುಮಟ್ಕಲ್ ಬೆಟ್ಟ, ಇಲ್ಕಲ್ ಬೆಟ್ಟಗಳು ಅಂತ ಕರೀತವೆ. ಇವೇನು ಅಂತಹ ಎತ್ತರವಾದಂತಹ ಬೆಟ್ಟಗಳೆಲ್ಲ. ಎಕ್ಸಾಮ್ನ ದೃಷ್ಟಿಕೋನದೊಳಗೆ ಇವುಗಳ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ. ಬಟ್ ಈ ಭಾಗದೊಳಗೆ ನಾವು ಅಧ್ಯಯನದ ದೃಷ್ಟಿಕೋನದೊಳಗೆ ಚರ್ಚೆ ಮಾಡೋದಾದರೆ ಯಾವ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆ ಕೇಳ್ಬೋದು ಉತ್ತರದ ಮೈದಾನದ ವ್ಯಾಪ್ತಿಯಲ್ಲಿ ಅಂತ ಬಂದಾಗ, ನೆನಪಿರಲಿ, ಈ ಉತ್ತರದ ಮೈದಾನದ ವ್ಯಾಪ್ತಿ ಇಟ್ಕೊಂಡು ನಮಗೆ ಹೆಚ್ಚು ಪ್ರಶ್ನೆ ಕೇಳ್ಬೋದಾದ ಸಾಧ್ಯತೆ ಇರೋದು ಯಾವುದು ಅಂತಂದರೆ ಈ ಭಾಗದಲ್ಲಿ ಕಂಡುಬರುವಂತಹ ಕೆಲ ಜಲಪಾತಗಳಿಗೆ ಸಂಬಂಧಪಟ್ಟ ಹಾಗೆ, ಈ ಭಾಗದಲ್ಲಿ ಕಂಡುಬರುವಂತಹ ಕೆಲ ಜಲಪಾತಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಅವುಗಳನ್ನು ಕುರಿತು ಒಂದಿಷ್ಟು ಚರ್ಚೆ ಮಾಡೋಣ. ಈ ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು ಅಂತ ಬಂದಾಗ ಮೊದಲನೇದು ನೆನಪಿರಲಿ, ದಟ್ ಈಸ್ ಗೋಕಾಕ್ ಜಲಪಾತ ಅಂತ ಹೇಳಿ. ಯಾವ ಜಲಪಾತ? ಗೋಕಾಕ್ ಜಲಪಾತ. ಇದು ಈ ಕರ್ನಾಟಕದ ಉತ್ತರದ ಮೈದಾನದ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತ ಆಗಿರ್ತಕ್ಕಂಥದ್ದು. ಕರ್ನಾಟಕದ ಉತ್ತರದ ಮೈದಾನದ ವ್ಯಾಪ್ತಿಯಲ್ಲಿ ಕಂಡುಬರುವ ಪ್ರಮುಖ ಜಲಪಾತ ಯಾವುದು ಅಂತಂದರೆ ದಟ್ ಈಸ್ ಗೋಕಾಕ್ ಜಲಪಾತ. ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಬಂದಾಗ ದಟ್ ಈಸ್ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವ ನದಿಯಿಂದ? ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವುದು ಸರ್? ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತ ಎಟ್ ಪ್ರೆಸೆಂಟ್ ಅಂಕಿಅಂಶಗಳು ಹೇಳುವ ಪ್ರಕಾರ ಸುಮಾರು 52 ಮೀಟರ್ ಇದೆ ಅಂತಂದು ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಜನ 62 ಮೀಟರ್ ಅಂತಲೂ ಕೂಡ ಹೇಳ್ತಾರೆ. ಬಟ್ ಅಧಿಕೃತವಾಗಿ ಅದನ್ನು ನಾವು ನಂಬಬೇಕಾಗಿರೋದು ಎಷ್ಟು ಪ್ರೆಸೆಂಟಿಗೆ ಎಷ್ಟಪ್ಪ ಅಂದರೆ 52 ಮೀಟರ್ಗಳಷ್ಟು ಎತ್ತರ ಇದೆ ಅನ್ನೋದನ್ನು ಅದನ್ನೇ ಒಂದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಘಟಪ್ರಭಾ ಜಲಪಾತ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಒಳಗೆ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿದೆ. ಈ ಗೋಕಾಕ್ ಜಲಪಾತದ ವಿಶೇಷತೆ ಅಂತ ಬಂದಾಗ, ಗೋಕಾಕ್ ಜಲಪಾತದ ವಿಶೇಷತೆ, ಇದನ್ನು ನಾವು ಕರ್ನಾಟಕದ ನಯಾಗಾರ ಅಂತ ಕರೀತೇವೆ. ನೆನಪಿರಲಿ, ಗೋಕಾಕ್ ಜಲಪಾತದ ವಿಶೇಷತೆ ಏನಿದು, ಇದನ್ನು ನಾವು ಕರ್ನಾಟಕದ ನಯಾಗಾರ ಅಂತ ಕರೀತೇವೆ. ಯಾಕಂದರೆ ಇದು ನಯಾಗಾರ ಫಾಲ್ಸ್ನ ಮಾದರಿಯಲ್ಲಿಯೇ ಇದು ದುಮ್ಮಿಕ್ಕೋದ್ರಿಂದ ಇದನ್ನು ನಾವು ಕರ್ನಾಟಕದ ನಯಾಗಾರ ಅಂತ ಕರೀತೇವೆ. ಇತ್ತೀಚೆಗೆ ಈ ಗೋಕಾಕ್ ಫಾಲ್ಸ್ನ ವ್ಯಾಪ್ತಿಗೆ ಇಡೀ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಗ್ಲಾಸ್ ಬ್ರಿಡ್ಜ್ನ ಸೌಲಭ್ಯಕ್ಕೆ ಒಳಪಡುವಂತಹ ಈ ಜಲಪಾತ ಆಗಿದೆ. ಯಾವುದು? ಗೋಕಾಕ್ ಜಲಪಾತ. ಬಹುಶಃ ಈ ವರ್ಷ ಇಲ್ಲದ್ರೆ ಮುಂದಿನ ವರ್ಷ ಅದು ಇಂಪ್ಲಿಮೆಂಟ್ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಹಾಗೇನಾದರೂ ಗ್ಲಾಸ್ ಬ್ರಿಡ್ಜ್ನ ಸೌಲಭ್ಯವನ್ನು ಏನಾದರೂ ಪಡೆದ್ರೆ ಇಡೀ ಕರ್ನಾಟಕದಲ್ಲಿ ಗ್ಲಾಸ್ ಬ್ರಿಡ್ಜ್ ಸೌಲಭ್ಯ ಪಡೆದ ಮೊದಲ ಜಲಪಾತ ಗೋಕಾಕ್ ಜಲಪಾತ ಆಗುತ್ತೆ. ಅದನ್ನು ಆಗೋವರೆಗೂ ಒಂದು ಸ್ವಲ್ಪ ಕಾಯ್ದಿಟ್ಕೊಳ್ಳೋಣ ಅಂತಂದೇಳಿ. ದೆನ್ ನೆಕ್ಸ್ಟ್, ಈ ಗೋಕಾಕ್ ಜಲಪಾತದ ವಿಶೇಷತೆ, ಇದನ್ನು ನಾವು ಕರ್ನಾಟಕದ ನಯಾಗಾರ ಅಂತ ಕರೀತೇವೆ. ಯಾವ ನದಿಯಿಂದ? ಘಟಪ್ರಭಾ ನದಿಯಿಂದ. ಜೊತೆಗೆ ಈ ಗೋಕಾಕ್ ಜಲಪಾತದ ವ್ಯಾಪ್ತಿಯಲ್ಲಿ 1897ರ ವ್ಯಾಪ್ತಿ ಅಥವಾ 1887ರ ವ್ಯಾಪ್ತಿಯಲ್ಲಿ, ಗಮನಿಸ್ರಿ, ಡೇಟ್ ಅಷ್ಟೊಂದು ಪರ್ಟಿಕ್ಯುಲರ್ಲಿ ನೆನಪಿಲ್ಲ. ಇಲ್ಲೇನಾಯಿತು, ಇಡೀ ಭಾರತದಲ್ಲಿಯೇ ಪ್ರಥಮವಾಗಿ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆಗೆ, ಜಲವಿದ್ಯುತ್ನ ಉತ್ಪಾದನೆಗೆ ಪ್ರಯೋಗ ಇಲ್ಲಿ ಆರಂಭ ಆಗಿತ್ತು. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ನಾವು ಹೇಳ್ತೇವೆ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಆಗಿದ್ದು ನಾವು ಶಿವನ ಸಮುದ್ರದಲ್ಲಿ ಅಂತಂದೇ ಹೇಳ್ತೇವೆ, ಹೌದಾ? 1902ರಲ್ಲಿ ಶಿವನ ಸಮುದ್ರದ ವ್ಯಾಪ್ತಿಯೊಳಗೆ ಉತ್ಪಾದನೆಯಾದಂತಹ ಜಲವಿದ್ಯುತ್ ಇದು ಪ್ರಪಂಚದ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಅಂತ ಕರೀತೇವೆ. ಬಟ್ ಈ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಅದು ಕರೆಸ್ಕೊಳ್ಳೋದಕ್ಕಿಂತ ಮುಂಚೆ ಜಲವಿದ್ಯುತ್ನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಮೊದಲು ಇಲ್ಲಿ ಪ್ರಯೋಗ ಆಗಿತ್ತು. ಬಟ್ ಈ ಪ್ರಯೋಗ ಇಲ್ಲೇನಾಗಿತ್ತು, ಉತ್ಪಾದನೆ ಆದಂತಹ ವಿದ್ಯುತ್ತು ವಾಣಿಜ್ಯದ ಬಳಕೆ ಆಗುವಷ್ಟುವರೆಗೂ ದೊಡ್ಡದಾಗಿರಲಿಲ್ಲ. ಇದರ ಜೊತೆಗೆ ಮತ್ತೆ ಭಾರತದೊಳಗೆ ಡಾರ್ಜಿಲಿಂಗ್ ಬಳಿ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿಯೂ ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಪ್ರಯೋಗ ಆಗಿತ್ತು. ಬಟ್ ಇಲ್ಲಿಯೂ ಕೂಡ ಅದು ಈ ವಾಣಿಜ್ಯದ ಬಳಕೆಯ ವ್ಯಾಪ್ತಿಗೆ ಸಾಕಾಗುವಷ್ಟು ವಿದ್ಯುತ್ ಉತ್ಪಾದನೆ ಆಗಿರಲಿಲ್ಲ. ಆದರೆ ಫೈನಲಿ ಶಿವನ ಸಮುದ್ರದ ಬಳಿ ಏನು ಉತ್ಪಾದನೆ ಆಯ್ತಲ್ವ ವಿದ್ಯುತ್ತು, ಆ ಶಿವನ ಸಮುದ್ರದ ಬಳಿ ಉತ್ಪಾದನೆಯಾದಂತಹ ವಿದ್ಯುತ್ತು ಇದು ವಾಣಿಜ್ಯದ ಬಳಕೆಗೂ ಕೂಡ ಸಾಕಾಗುವಷ್ಟು ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಆಯ್ತಲ್ಲಿ. ಆ ವಿದ್ಯುತ್ತನ್ನು ಇಟ್ಕೊಂಡು ನೆಕ್ಸ್ಟ್ 1905ರಲ್ಲಿ ಬೆಂಗಳೂರಿಗೆ ಪೂರೈಕೆ ಮಾಡಲಾಯಿತು. ಇದು ವಾಣಿಜ್ಯದ ಬಳಕೆಗೂ ಕೂಡ ಲಭ್ಯ ಆಗಿದ್ದರಿಂದ
ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನೇ ನಾವು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಅಂತೇಳಿ ಪರಿಗಣಿಸೋದು. ಸರ್ ಮತ್ತು ಗೋಕಾಕ್ದೊಳಗೆ ಉತ್ಪಾದನೆ ಆಗಿರುವ ಜಲವಿದ್ಯುತ್ತನ್ನು ನಾವು ಪರಿಗಣಿಸೋದು ಆಗಲ್ವಾ ಅಂತ ಕೇಳಿದಾಗ ಅದನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಪ್ರಾಯೋಗಿಕವಾಗಿತ್ತು ಮತ್ತು ಅಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತು ವಾಣಿಜ್ಯದ ಬಳಕೆಗೆ ಸಾಕಾಗುವಷ್ಟು ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರಲಿಲ್ಲ ಅನ್ನೋ ಆಧಾರದ ಮೇಲೆ. ಬಟ್ ಈ ಒಂದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಆಫ್ಲೈನಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ಆಗಿರ್ಬೋದು, ಗೋಕಾಕ್ ಮೊದಲಲ್ವಾ ಸರ್ ಅಂತಂದೇ ಕೇಳ್ತಿರ್ತಾರೆ. ಬಟ್ ಗೋಕಾಕ್ ಯಾಕೆ ಮೊದಲಲ್ಲ ಅಂತಂದರೆ ಅಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ನ ವ್ಯಾಪ್ತಿ ವಾಣಿಜ್ಯದ ಉದ್ದೇಶಕ್ಕೆ ಪೂರೈಕೆಯಾಗುವಷ್ಟು ಆಗಿರಲಿಲ್ಲ. ಹಾಗಾಗಿ ಈ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನೇ ನಾವು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಅಂತೇಳಿ ಪರಿಗಣಿಸಬೇಕು. ಓಕೆನಾ? ಇದೇನಿದು ಗೋಕಾಕ್ ಜಲಪಾತಕ್ಕೆ ಸಂಬಂಧಪಟ್ಟಿದ್ದಾದರೆ. ಇನ್ನು ಕರ್ನಾಟಕದ ನಯಾಗಾರ ಇದಾದರೆ ಭಾರತದ ನಯಾಗಾರ ಯಾವುದು ಅಂತ ಕೇಳ್ತಾನೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಭಾರತದ ನಯಾಗಾರ ಜಲಪಾತ ಯಾವುದು ಅಂದರೆ ದಟ್ ಈಸ್ ಚಿತ್ರಕೂಟ ಜಲಪಾತ ಅಂತ ಹೇಳಿ. ಯಾವುದು? ಭಾರತದ ನಯಾಗಾರ ಯಾವುದು ಅಂದರೆ ದಟ್ ಈಸ್ ಚಿತ್ರಕೂಟ ಜಲಪಾತ. ಈ ಚಿತ್ರಕೂಟ ಜಲಪಾತ ಇದು ಗೋದಾವರಿ ನದಿಯ ಉಪನದಿಯಾಗಿರುವಂತಹ ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವ ನದಿಯಿಂದ? ಗೋದಾವರಿ ನದಿಯ ಉಪನದಿಯಾಗಿರುವಂತಹ ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವುದದು? ಚಿತ್ರಕೂಟ ಜಲಪಾತ. ಇದು ಎಲ್ಲಿದೆಪ್ಪ ಅಂತಂದರೆ ಛತ್ತೀಸ್ಗಢ ರಾಜ್ಯದಲ್ಲಿದೆ. ಎಲ್ಲಿದೆ? ಛತ್ತೀಸ್ಗಢ ರಾಜ್ಯದಲ್ಲಿದೆ. ಈ ಛತ್ತೀಸ್ಗಢ ರಾಜ್ಯದಲ್ಲಿ ನಿರ್ಮಾಣಗೊಂಡಿರುವಂತಹ ಜಲಪಾತ ದಟ್ ಈಸ್ ಚಿತ್ರಕೂಟ ಜಲಪಾತ ಯಾವ ನದಿಯಿಂದ? ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಇದನ್ನು ನಾವು ಈ ಭಾರತದ ನಯಾಗಾರ ಅಂತ ಕರೀತೇವೆ. ಭಾರತದ ನಯಾಗಾರ ಚಿತ್ರಕೂಟ ಜಲಪಾತ. ದೆನ್ ಕರ್ನಾಟಕದ ನಯಾಗಾರ ದಟ್ ಈಸ್ ಗೋಕಾಕ ಜಲಪಾತ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. ಇನ್ನು ದಕ್ಷಿಣ ಭಾರತದ ನಯಾಗಾರ ಯಾವುದು ಅದನ್ನು ಕೂಡ ಮುಂದೆ ಚರ್ಚೆ ಮಾಡ್ತೇನೆ ನಾನು ನಿಮಗೆ. ಇಸ್ ದಟ್ ಕ್ಲಿಯರ್ ಸರ್? ಈ ಉತ್ತರ ಕರ್ನಾಟಕದ ಮೈದಾನದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತ ಅಂತಂದರೆ ದಟ್ ಈಸ್ ಗೋಕಾಕ ಜಲಪಾತ. ಗೋಕಾಕ ಜಲಪಾತದ ನಂತರ ಮತ್ತು ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಜಲಪಾತಗಳು ಅಂತ ಬಂದಾಗ, ಗೋಕಾಕ್ ಜಲಪಾತದ ನಂತರ ಇಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು ಅಂತ ಬಂದಾಗ ನೆನಪಿರಲಿ, ಇಲ್ಲಿ ಇನ್ನೊಂದು ಜಲಪಾತ ಕಂಡುಬರುತ್ತೆ ಸರ್. ದಟ್ ಈಸ್ ಛಾಯಾ ಭಗವತಿ ಜಲಪಾತ ಅಂತ ಬರ್ತದೆ. ಯಾವುದು? ಛಾಯಾ ಭಗವತಿ ಜಲಪಾತ. ಇನ್ನೊಂದು ಜಲಪಾತ ಈ ಉತ್ತರದ ಮೈದಾನದಲ್ಲಿ ಕಂಡುಬರುವಂತಹ ಮತ್ತೊಂದು ಜಲಪಾತ ಅಂದರೆ ಛಾಯಾ ಭಗವತಿ ಜಲಪಾತ ಅಂಥೇಳಿ. ಈ ಛಾಯಾ ಭಗವತಿ ಜಲಪಾತ ಇದು ಯಾವ ನದಿಯಿಂದ ಅಂತ ಬಂದಾಗ, ಛಾಯಾ ಭಗವತಿ ಜಲಪಾತ ಇದು ಯಾವ ನದಿಯಿಂದ ಅಂತ ಬಂದಾಗ ಗಮನಿಸಿ ಸರ್, ಇದು ದೋಣಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವ ನದಿಯಿಂದ? ದೋಣಿ ನದಿಯಿಂದ ನಿರ್ಮಾಣಗೊಂಡಿದೆ. ಈ ದೋಣಿ ನದಿ ಬಗ್ಗೆನೂ ಕೂಡ ಒಂದ್ಸಲ ಪ್ರಶ್ನೆ ಕೇಳ್ತೀನಿ. 2009 D.Ed ಅಲ್ಲಿ ಒಂದು ಪ್ರಶ್ನೆ ಕೇಳಿ ವಿಶೇಷವಾಗಿದ್ದೇನಪ್ಪ ಅಂದರೆ ಪ್ರಪಂಚದಲ್ಲಿ ಯಾವ ನದಿಯ ನೀರನ್ನು ಪಕ್ಷಿಗಳು ಸೇವನೆ ಮಾಡಲ್ಲ ಅಂತ ಪ್ರಶ್ನೆ ಕೇಳಿದ್ದ. ಈ ದೋಣಿ ನದಿಯ ನೀರನ್ನು ಪಕ್ಷಿಗಳು ಸೇವನೆ ಮಾಡಲ್ಲ. ಯಾಕಂತಂದರೆ ಇದು ಇಡೀ ವರ್ಷದೊಳಗೆ ಕೇವಲ ಒಂದು 3 ರಿಂದ 4 ತಿಂಗಳು ಮಾತ್ರ ಹರಿತದೆ, ಉಳಿದ 9 ತಿಂಗಳು ಬತ್ತಿ ಹೋಗಿರ್ತದೆ. ಜೊತೆಗೆ ಈ ನದಿಯ ವ್ಯಾಪ್ತಿಯಲ್ಲಿ ಹಾದು ಬರುವ ಸಂದರ್ಭದೊಳಗೆ ಈ ನದಿಯ ವ್ಯಾಪ್ತಿಯಲ್ಲಿ ಈ ಮೇಲ್ಮೈ ಭೂಲಕ್ಷಣ ಹೇಗಿದೆ ಅಂತಂದರೆ ಸವಳು ಮಣ್ಣಿದೆ, ಆಮೇಲೆ ಕಲ್ಮಶಗಳು ಸೇರುವುದರಿಂದ ಅದು ಪ್ರಾಣಿ ಪಕ್ಷಿಗಳ ಕುಡಿಯುವಿಕೆಗೆ ಮತ್ತು ಬಳಕೆಗೆ ಯೋಗ್ಯವಾಗಿಲ್ಲ ಅನ್ನೋ ಕಾರಣಕ್ಕೆ ಈ ದೋಣಿ ನದಿಯ ನೀರನ್ನು ಪ್ರಾಣಿಗಳು ಮತ್ತು ಪಕ್ಷಿಗಳು ಸೇವನೆ ಮಾಡಲ್ಲ ಅಂತಂದೇಳಿ ಒಂದಿಷ್ಟು ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಅದೇನೇ ಇರಲಿ, ಈ ದೋಣಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಪಾತ ಅಂದರೆ ದಟ್ ಈಸ್ ಛಾಯಾ ಭಗವತಿ ಜಲಪಾತ. ಇದು ಕರ್ನಾಟಕದ ಪ್ರೆಸೆಂಟ್ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡುಬರ್ತದೆ. ಮೊದಲು ರಾಯಚೂರು ಜಿಲ್ಲೆಯ ವ್ಯಾಪ್ತಿಯೊಳಗಿತ್ತು. ಯಾವಾಗ ಯಾದಗಿರಿ ಜಿಲ್ಲೆ ಸಪರೇಟ್ ಆಗಿದೋ ಅವಾಗ ಇದು ಛಾಯಾ ಭಗವತಿ ಜಲಪಾತ ಯಾವ ಜಿಲ್ಲೆಯ ವ್ಯಾಪ್ತಿ ಕಂಡುಬರ್ತದೆ ಅಂತಂದರೆ ಪ್ರಸ್ತುತ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡುಬರ್ತದೆ. ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಂಡುಬರ್ತದೆ. ಅದಾದಮೇಲೆ ನೆಕ್ಸ್ಟು ಈ ಉತ್ತರದ ಮೈದಾನದಲ್ಲಿ ಕಂಡುಬರುವಂತಹ ಮತ್ತೊಂದು ಜಲಪಾತ ಅಂತಂದರೆ ದಟ್ ಈಸ್ ಜಲದುರ್ಗ ಜಲಪಾತ ಅಂತ ಬರ್ತದೆ. ಯಾವುದು? ಜಲದುರ್ಗ ಜಲಪಾತ ಅಂತ ಹೇಳಿ. ಈ ಜಲದುರ್ಗ ಜಲಪಾತ ಇದು ಯಾವ ನದಿಯಿಂದ ಅಂತ ಬಂದಾಗ, ಜಲದುರ್ಗ ಜಲಪಾತ ಇದು ಯಾವ ನದಿಯಿಂದ ಅಂತ ಬಂದಾಗ ನೆನಪಿರಲಿ, ಈ ಜಲದುರ್ಗ ಜಲಪಾತ ಇದು ಪ್ರೆಸೆಂಟ್ ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ. ಎಸ್, ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ. ಇದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಬಳಿ ನಿರ್ಮಾಣಗೊಂಡಿರ್ತಕ್ಕಂಥ, ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಬಳಿ ಇದು ನಿರ್ಮಾಣಗೊಂಡಿದೆ. ದಟ್ ಈಸ್
ಛಾಯಾ ಭಗವತಿ ಯಾವುದು ಜಲದುರ್ಗ ಜಲಪಾತ ಅಂತ ಹೇಳಿ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ. ಛಾಯಾ ಭಗವತಿ ಜಲಪಾತ ದೋಣಿ ನದಿಯಿಂದ ನಿರ್ಮಾಣಗೊಂಡಿದೆ. ಈ 3 ಪ್ರಮುಖ ಜಲಪಾತಗಳು ಉತ್ತರದ ಮೈದಾನದಲ್ಲಿದ್ದಾವೆ. ಇವುಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಒಂದು ಗೋಕಾಕ್ ಜಲಪಾತ, ಛಾಯಾ ಭಗವತಿ ಜಲಪಾತ, ಜಲದುರ್ಗ ಜಲಪಾತ. ಸೊ ಕೃಷ್ಣಾ ನದಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಯಾವುದು ಅಂದರೆ ದಟ್ ಈಸ್ ಜಲದುರ್ಗ ಜಲಪಾತ. ಇತಿಹಾಸದೊಳಗೆ ಹೇಳ್ತಾರೆ, ಈ ಮುದಗಲ್ನ ವ್ಯಾಪ್ತಿಯಲ್ಲಿದ್ದಂತಹ ಆಗಿನ ಸುಲ್ತಾನರು ಯಾರಾದರೂ ಅಪರಾಧ ಮಾಡಿರುವಂತಹ ಕೈದಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕಾಗಿತ್ತಂದ್ರೆ ಇದೇ ಜಲದುರ್ಗ ವ್ಯಾಪ್ತಿಯೊಳಗೆ ಒಂದು ಕೋಟೆ ಇದೆ. ಆ ಕೋಟೆಯಿಂದ ಈ ಜಲದುರ್ಗ ಜಲಪಾತದ ಪ್ರಪಾತಕ್ಕೆ ತಳ್ಳಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡ್ತಾ ಇದ್ರು ಅನ್ನುವಂಥದ್ದು. ಸೊ ಸಾಧ್ಯ ಇತ್ತಂದರೆ ಇಲ್ಲಿ ಪ್ರವಾಸೋದ್ಯಮ ಅಷ್ಟೊಂದು ಇಂಪ್ರೂವ್ ಇಲ್ಲ. ಒಂದು ಸಾರ್ತಿ ಗಮನಿಸ್ಕೊಂಡಾಗ ಈ ಜಲದುರ್ಗ ಜಲಪಾತವು ಕೂಡ ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಅತ್ಯಂತ ಅಭಿವೃದ್ಧಿಪಡಿಸಿದರೆ ಜಲದುರ್ಗ ಜಲಪಾತನೂ ಕೂಡ ಪ್ರವಾಸೋದ್ಯಮಕ್ಕೆ ಉತ್ತಮ ಆರ್ಥಿಕ ಕೊಡುಗೆಯನ್ನು ಕೂಡ ನೀಡುವಂತಹ ಜಲಪಾತನೂ ಆಗಿದೆ ಅನ್ನುವಂಥದ್ದು. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇವುಗಳ ಜೊತೆಗೆ ಇನ್ನು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಒಳಗೆ ಸೊಗಲಾ ಜಲಪಾತ ಅಂತ ಬರ್ತದೆ ಘಟಪ್ರಭಾ ನದಿಯಿಂದ. ಆಮೇಲೆ ಇವುಗಳನ್ನು ಒಂದಿಷ್ಟು ನೆನ್ಪಿಟ್ಕೊಳ್ಳಿ. ಸೊಗಲಾ ಜಲಪಾತ ಇದು ಯಾವ ನದಿಯಿಂದ? ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇವೇನಂತಹ ಹೆಚ್ಚು ಪ್ರಾಮುಖ್ಯತೆ ಇರುವಂತಹ ಜಲಪಾತಗಳಲ್ಲ, ಬಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಬಟ್ ತುಂಬ ಮುಖ್ಯವಾಗಿ ಈ ಜಲಪಾತಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇದು ಕರ್ನಾಟಕದ ಉತ್ತರದ ಮೈದಾನಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹೈಲೈಟ್ಸ್ಗಳಾದರೆ, ಇನ್ನು ಕರ್ನಾಟಕದ ದಕ್ಷಿಣದ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಉತ್ತರದ ಮೈದಾನದ ನಂತರ ಒಂದು ಸ್ವಲ್ಪ ದಕ್ಷಿಣದ ಮೈದಾನದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ದಕ್ಷಿಣದ ಮೈದಾನ, ಕರ್ನಾಟಕದ ದಕ್ಷಿಣದ ಮೈದಾನ ಅಂತ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ವಿಷಯಾಂಶಗಳಿದಾವೆ. ಇದನ್ನೊಂದು ನೆನ್ಪಿಟ್ಕೊಳ್ರಿ. ಕರ್ನಾಟಕದ ದಕ್ಷಿಣ ಮೈದಾನ ಅಂತ ಹೇಳಿ, ಕರ್ನಾಟಕದ ದಕ್ಷಿಣದ ಮೈದಾನ, ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿಯಲ್ಲಿ ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿ. ಈ ಕರ್ನಾಟಕದ ದಕ್ಷಿಣದ ಮೈದಾನ ಅಂತ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಪರ್ವತಗಳಿದ್ದಾವೆ, ಆನಂತರ ಪ್ರಮುಖ ಜಲಪಾತಗಳಿದ್ದಾವೆ. ಅವುಗಳನ್ನು ಆಧಾರವಾಗಿಟ್ಕೊಂಡು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಕರ್ನಾಟಕದ ದಕ್ಷಿಣದ ಮೈದಾನದೊಳಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಪರ್ವತ ಶ್ರೇಣಿಗಳಿದ್ದಾವೆ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ಅಂತ ಬಂದಾಗ ಪ್ರಮುಖ ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಈ ಪರ್ವತ ಶ್ರೇಣಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಕಂಡುಬರುವ ಪ್ರಮುಖ ಪರ್ವತ ಶ್ರೇಣಿ ಅಂತ ಬಂದಾಗ ಒಂದು ಚಿತ್ರದುರ್ಗ ಪರ್ವತ ಶ್ರೇಣಿ ಅಂತ ಬರ್ತದೆ. ಯಾವುದು ಸರ್? ಚಿತ್ರದುರ್ಗ ಪರ್ವತ ಶ್ರೇಣಿ ಅಂತ ಬರ್ತದೆ. ಈ ಚಿತ್ರದುರ್ಗ ಪರ್ವತ ಶ್ರೇಣಿಯ ನಂತರ ಎರಡನೇದ್ದು ಮತ್ತು ಕರ್ನಾಟಕದ ದಕ್ಷಿಣದ ಭಾಗದಲ್ಲಿನ ಅತ್ಯಂತ ಪ್ರಮುಖವಾಗಿರೋದು ನಂದಿದುರ್ಗ ಪರ್ವತ ಶ್ರೇಣಿ ಅಂತ ಹೇಳಿ. ಯಾವುದು? ನಂದಿದುರ್ಗ ಪರ್ವತ ಶ್ರೇಣಿ ಅಂತ ಹೇಳಿ ಈ ಭಾಗದೊಳಗೆ ಕಂಡು ಬರ್ತದೆ. ಒಂದು ಚಿತ್ರದುರ್ಗ ಪರ್ವತ ಶ್ರೇಣಿ, ಇನ್ನೊಂದು ನಂದಿದುರ್ಗ ಪರ್ವತ ಶ್ರೇಣಿ ಅಂತ ಹೇಳಿ. ಚಿತ್ರದುರ್ಗ ಪರ್ವತ ಶ್ರೇಣಿಗಿಂತಲೂ ನಮ್ಗೆ ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳುವಂತಹ ಪರ್ವತ ಶ್ರೇಣಿಯ ವ್ಯಾಪ್ತಿ ಅಂದರೆ ದಟ್ ಈಸ್ ನಂದಿದುರ್ಗ ಪರ್ವತ ಶ್ರೇಣಿ ಅಂತ ಹೇಳಿ. ಇನ್ನು ಈ ಪರ್ವತ ಶ್ರೇಣಿ ಅಥವಾ ಕರ್ನಾಟಕದ ಮೈದಾನ ಅಂದರೆ ಈ ಮುಂಚೆನೇ ಹೇಳಬೇಕಾಗಿತ್ತು ನೋಡ್ರಿ. ಕರ್ನಾಟಕದ ಭೂಪ್ರದೇಶದ ವ್ಯಾಪ್ತಿ ಅಂತ ಬಂದಾಗ ನೆನಪಿರಲಿ, ಸುಮಾರು 3600 ದಶಲಕ್ಷ ವರ್ಷಗಳಿಂದ 2500 ದಶಲಕ್ಷ ವರ್ಷಗಳಷ್ಟು ಹಿಂದೆ ಇಲ್ಲಿಯ ಭೂಭಾಗದ ಮೇಲ್ಮೈನ ಶಿಲೆಗಳು ನಿರ್ಮಾಣಗೊಂಡಿದ್ದು ಅಂತ ಹೇಳ್ತಾರೆ. ಈ ಭೂಮಿಯ ಭೂ ಇತಿಹಾಸದ ಕಾಲಾವಧಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದ ಭೂಮೈದಾನ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ನಿರ್ಮಾಣದ ಅವಧಿಯ ಯುಗವನ್ನು ನಾವು ಪ್ರೋಟೋಜೋಯಿಕ್ ಯುಗ ಅಂತಲೂ ಕೂಡ ಕರೀತಿರ್ತವೆ. ಈ ಒಂದು ಯುಗದ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಯಾವ ಯುಗ? ಪ್ರೋಟೋಜೋಯಿಕ್ ಅಥವಾ ಕ್ಯಾಂಬ್ರಿಯನ್ ಯುಗ ಅಂತ ಕರೀತವೆ. ಪ್ರೋಟೋಜೋಯಿಕ್ ಯುಗ ಅಥವಾ ಕ್ಯಾಂಬ್ರಿಯನ್ ಯುಗ ಅಂತ ಕರೀತವೆ. ಇದು ಪ್ರೋಟೋಜೋಯಿಕ್ ಯುಗ ಅಥವಾ ಕ್ಯಾಂಬ್ರಿಯನ್ ಯುಗ ಭೂ ರಚನೆಯ ಇತಿಹಾಸಕ್ಕೆ ಹೋಲಿಕೆ ಮಾಡಿದ್ರೆ ಅದು ಯಾವ ಕಾಲಾವಧಿಗೆ ಸಂಬಂಧಪಟ್ಟಿದೆ ಅಂತಂದರೆ ಸುಮಾರು 3600 ದಶಲಕ್ಷ ವರ್ಷಗಳಿಂದ 2500 ದಶಲಕ್ಷ ವರ್ಷಗಳಷ್ಟು ಹಿಂದೆ. ಅಂದರೆ ಹೆಚ್ಚು ಕಡಿಮೆ ಭೂಮಿಯ ಮೇಲೆ ಜೀವರಾಶಿಗಳು ಉಗಮಗೊಳ್ಳದೇ ಇದ್ದಂತಹ ಸಮಯ ಅದು. ಆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಭೂಭಾಗ ಇಲ್ಲಿ ನಿರ್ಮಾಣಗೊಂಡಂತಹ ಶಿಲೆಗಳನ್ನು ಆಧಾರವಾಗಿಟ್ಕೊಂಡು ನಾವೆಂತ ಕರೀತವೆ,
ಈ ವ್ಯಾಪ್ತಿಯ ಶಿಲೆಗಳನ್ನು ನಾವು ಧಾರವಾರ ಶಿಲೆಗಳು ಅಂತ ಕರೀತೇವೆ. ಯಾವ ಶಿಲೆಗಳು? ಎಸ್, ಧಾರವಾರ ಶಿಲೆಗಳು ಅಂತ ಕರೀತವೆ. ಈ ಧಾರವಾರ ಶಿಲೆಗಳು ಏನಿದಾವಲ್ವ, ಇವು ಭಾರತದ ಅತ್ಯಂತ ಪುರಾತನ ಶಿಲಾ ಮೇಲ್ಮೈಯನ್ನು ಹೊಂದಿರುವಂತಹ ಶಿಲೆಗಳು ಅಂತ ಹೇಳಿ. ಈ ಧಾರವಾರ ಶಿಲೆಗಳು ಭಾರತದ ಅತ್ಯಂತ ಪ್ರಾಚೀನ ಶಿಲೆಗಳು. ಅವುಗಳ ನಿರ್ಮಾಣದ ಅವಧಿ ಅಂತಂದರೆ ಪ್ರೋಟೋಜೋಯಿಕ್ ಯುಗಕ್ಕೆ ಸಂಬಂಧಪಟ್ಟಿರೋದು ಅಂತಂದೇಳಿ. ಹಾಗಾಗಿ ಇಲ್ಲಿ ನಾವು ಕೆಲವೊಂದಿಷ್ಟು ಗೊಂದಲ ಆಗೋ ಸಾಧ್ಯತೆಗಳಿರ್ತವೆ. ಭಾರತದ ಅತ್ಯಂತ ಪುರಾತನ ಪರ್ವತ ಶ್ರೇಣಿ ಅಂತಂದರೆ ದಟ್ ಈಸ್ ಅರಾವಳಿ. ಇದು ಅರಾವಳಿ ಮೇಲ್ಭಾಗದಲ್ಲಿ ನಿರ್ಮಾಣಗೊಂಡಂತಹ ಶಿಲೆಗಳಿಂದ ಕೂಡಿದ ಪರ್ವತ. ಆದರೆ ಭೂಮಿಯ ಮೇಲ್ಭಾಗದ ತಳಪದ ಅಂದರೆ ಭೂತೊಗಟೆಯ ತಳಭಾಗದಲ್ಲಿ ನಿರ್ಮಾಣಗೊಂಡಿರುವ ಶಿಲೆಗಳ ಆಧಾರದ ಮೇಲೆ ಇವನ್ನ ನಾವು ಧಾರವಾರ ಶಿಲೆಗಳು ಅಂತ ಕರೆದಿರ್ತೇವೆ. ಹಾಗಾಗಿ ಕರ್ನಾಟಕವು ಕೂಡ ಏನಾಗಿದೆ, ಈ ಧಾರವಾರ ಶಿಲೆಯ ಒಂದು ಭಾಗ ಆಗಿರೋದ್ರಿಂದ ಧಾರವಾರ ಶಿಲೆಗಳನ್ನು ನಾವು ಇವುಗಳು ನಿರ್ಮಾಣಗೊಂಡಿರುವ ಕಾಲಾವಧಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತದ ಅತ್ಯಂತ ಪ್ರಾಚೀನ ಅಥವಾ ಪುರಾತನ ಶಿಲೆಗಳು ಅಂತಂದೇಳಿ ಕರೀತವೆ. ಕರ್ನಾಟಕವು ಕೂಡ ಈ ಧಾರವಾರ ಶಿಲೆಯ ಒಂದು ಭೂಭಾಗ. ಕರ್ನಾಟಕನೂ ಕೂಡ ಧಾರವಾರ ಶಿಲೆಯ ಒಂದು ಭೂಭಾಗ. ಇನ್ನು ಈ ಧಾರವಾರ ಶಿಲೆಯ ಭೂಭಾಗದ ಮೇಲ್ಮೈನಲ್ಲಿ ನಿರ್ಮಾಣಗೊಂಡಿರುವ ಪ್ರಮುಖ ಪರ್ವತ ಶ್ರೇಣಿಗಳಂದರೆ ಚಿತ್ರದುರ್ಗ ಪರ್ವತ ಶ್ರೇಣಿ, ಆಮೇಲೆ ನಂದಿದುರ್ಗ ಪರ್ವತ ಶ್ರೇಣಿಗಳು ಅಂತ ಬರ್ತವೆ. ಇನ್ನು ಈ ವ್ಯಾಪ್ತಿಯೊಳಗೆ ಒಂದಿಷ್ಟು ದಕ್ಷಿಣ ಭಾರತದ ವ್ಯಾಪ್ತಿಯೊಳಗೆ ಇಲ್ಲೊಂದಿಷ್ಟು ಏಕಶಿಲಾ ಬೆಟ್ಟಗಳಿದ್ದಾವೆ. ಅವುಗಳನ್ನು ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಏಕಶಿಲಾ ಬೆಟ್ಟಗಳು ಇದೇ ಪರ್ವತ ಶ್ರೇಣಿಯ ವ್ಯಾಪ್ತಿಯಿಂದ ಸ್ವಲ್ಪ ಮುಂದುವರೆದು ಬಂದಿರತಕ್ಕಂಥದ್ದು ಏಕಶಿಲಾ ಬೆಟ್ಟಗಳು ಅಂತ ಬರ್ತವೆ. ಈ ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿಯಲ್ಲಿ ಕಂಡುಬರುವ ಪ್ರಮುಖ ಏಕಶಿಲಾ ಬೆಟ್ಟಗಳು ಅಂತ ಬಂದಾಗ ಗಮನಿಸಿ ಸರ್. ಮೊದಲನೇದು ಇಲ್ಲಿ ಸಾವನೆದುರ್ಗ ಏಕಶಿಲಾ ಬೆಟ್ಟ ಅಂತ ಬರ್ತದೆ. ಸಾವನೆದುರ್ಗ ಏಕಶಿಲಾ ಬೆಟ್ಟ ಅಂತ ಕಂಡು ಬರ್ತದೆ. ಸಾವನೆದುರ್ಗ ಏಕಶಿಲಾ ಬೆಟ್ಟ. ಈ ಸಾವನೆದುರ್ಗ ಏಕಶಿಲಾ ಬೆಟ್ಟ ಇದು ಪ್ರಸ್ತುತ 1246 ಮೀಟರ್ಗಳಷ್ಟು ಎತ್ತರ ಇದೆ. 1246 ಮೀಟರ್ಗಳಷ್ಟು ಎತ್ತರ ಇದ್ದು ಪ್ರಸ್ತುತ ಸಾವನದುರ್ಗ ಏಕಶಿಲಾ ಬೆಟ್ಟ ಏನಿತ್ತಲ್ಲ, ಇದು ಸುಮಾರು 1246 ಮೀಟರ್ಗಳಷ್ಟು ಎತ್ತರ ಇದ್ದು ಪ್ರಸ್ತುತ ಈ ಬೆಟ್ಟವನ್ನು ನಾವು ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟ ಅಂತ ಕರೀತೇವೆ. ನೆನ್ಪಿಟ್ಕೊಳ್ಳಿ, ಏಷ್ಯಾದ ಈಸ್ ನಥಿಂಗ್ ಈಸ್ ಆಲ್ಸೋ ಪ್ರಪಂಚದ ಅತಿದೊಡ್ಡ ಏಕಶಿಲಾ ಬೆಟ್ಟ ಅಂತಲೂ ಕೂಡ ಕರೀತವೆ. ಯಾವ ಶಿಲಾ ಬೆಟ್ಟವನ್ನು? ಸಾವನದುರ್ಗ ಏಕಶಿಲಾ ಬೆಟ್ಟವನ್ನು. ಓಕೆನಾ ಸರ್? ಇದಕ್ಕಿಂತ ಮುಂಚೆ ನಾವು ಮಧುಗಿರಿಯನ್ನು ಅತ್ಯಂತ ಎತ್ತರದ ಏಕಶಿಲಾ ಬೆಟ್ಟ ಅಂತ ಕರೀತಾ ಇದ್ವಲ್ಲವ ಸರ್ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೂ ಇಲ್ಲಿ ಕ್ಲಾರಿಫೈಡ್ ಇದೆ. ಗಮನಿಸಿ, ಇಲ್ಲಿ ಕಂಡುಬರುವಂತಹ ಎರಡನೇ ಅತಿ ಪ್ರಮುಖ ಏಕಶಿಲಾ ಬೆಟ್ಟ ಅಂತಂದರೆ ದಟ್ ಈಸ್ ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಹೇಳಿ. ಈ ಮಧುಗಿರಿ ಏಕಶಿಲಾ ಬೆಟ್ಟ ಇದು ತುಮಕೂರು ಜಿಲ್ಲೆ ಒಳಗಿದೆ. ಈ ಮಧುಗಿರಿ ಏಕಶಿಲಾ ಬೆಟ್ಟ ಗಮನಿಸಿ, ಇದು ಎಟ್ ಪ್ರೆಸೆಂಟು 1139 ಮೀಟರ್ಗಳಷ್ಟು ಎತ್ತರ ಇದೆ. 1139 ಮೀಟರ್ಗಳಷ್ಟು ಎತ್ತರ ಇದೆ. ಬಟ್ ಇದು 1246 ಮೀಟರ್ಗಳಷ್ಟು ಎತ್ತರ ಇದೆ. ಹಾಗಾಗಿನೇ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವೇನು ಮಾಡಬೇಕು, ಅಪ್ಡೇಟೆಡ್ ಆಗಿರಬೇಕು. ನಾವು ಇದುವರೆಗೂ ಪ್ರಪಂಚದ ಅತ್ಯಂತ ಎತ್ತರದ ಅಥವಾ ಏಷ್ಯಾದ ಅತ್ಯಂತ ಎತ್ತರದ ಏಕಶಿಲಾ ಬೆಟ್ಟ ಅಂತಂದೇಳಿ ಗುರುತಿಸ್ಕೊಂಡು ಬಂದಿರೋದು ಯಾವುದನ್ನು? ಮಧುಗಿರಿ ಏಕಶಿಲಾ ಬೆಟ್ಟವನ್ನು ಗುರುತಿಸ್ಕೊಂಡು ಬಂದಿದ್ದೇವೆ. ಬಟ್ ಇತ್ತೀಚೆಗೆ ಭೌಗೋಳಿಕ ತಜ್ಞರು ಅಭಿಪ್ರಾಯ ಪಡುವ ಹಾಗೆ ಭಾರತದ ಅಷ್ಟೇ ಅಲ್ಲ, ಏಷ್ಯಾದ ಅಥವಾ ಪ್ರಪಂಚದ ಅತ್ಯಂತ ಏಕಶಿಲಾ ಬೆಟ್ಟ ಯಾವುದು ಅಂತ, ಎತ್ತರದ ಏಕಶಿಲಾ ಬೆಟ್ಟ ಯಾವುದು ಅಂದರೆ ದಟ್ ಈಸ್ ಸಾವನದುರ್ಗ ಏಕಶಿಲಾ ಬೆಟ್ಟ. ಇದು ಎಟ್ ಪ್ರೆಸೆಂಟ್ ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ. ಮೊದಲು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯೊಳಗೆ ಕಂಡು ಬರ್ತಾ ಇತ್ತು. ಓಕೆನಾ? ಪ್ರೆಸೆಂಟ್ ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ. ಮೊದಲಿದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಾ ಇತ್ತು. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೊ ಏಷ್ಯಾದ ಅತ್ಯಂತ ಎತ್ತರದ ಏಕಶಿಲಾ ಬೆಟ್ಟ ಯಾವುದು ಸರ್? ದಟ್ ಈಸ್ ಸಾವನದುರ್ಗ ಏಕಶಿಲಾ ಬೆಟ್ಟ. ಪ್ರಪಂಚದ ಎರಡನೆಯ ಅತ್ಯಂತ ಎತ್ತರದ ಏಕಶಿಲಾ ಬೆಟ್ಟ ಅಂತಂದರೆ ದಟ್ ಈಸ್ ಮಧುಗಿರಿ ಏಕಶಿಲಾ ಬೆಟ್ಟ. ಇದು ಕೂಡ ಇವೆರಡೂ ಇರೋದು ಕರ್ನಾಟಕದ ಈ ದಕ್ಷಿಣದ ಮೈದಾನದ ವ್ಯಾಪ್ತಿಯಲ್ಲೇ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿಯಲ್ಲೇ ಕಂಡು ಬರ್ತವೆ. ಇದಿಷ್ಟು ಈ ಭಾಗದ ಹೈಲೈಟ್ ಆದರೆ ಈ ಭಾಗದಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪರ್ವತಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕರ್ನಾಟಕದ ದಕ್ಷಿಣದ ಮೈದಾನದಲ್ಲಿ ಕಂಡುಬರುವ ಪ್ರಮುಖ ಪರ್ವತಗಳು, ದಕ್ಷಿಣದ ಮೈದಾನದಲ್ಲಿ ಕಂಡುಬರುವಂತಹ
ಪ್ರಮುಖ ಪರ್ವತಗಳು ಅಂತ ಬಂದಾಗ ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತಗಳು, ದಕ್ಷಿಣದ ಮೈದಾನದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತಗಳು ಅಂತ ಬಂದಾಗ ಗಮನಿಸಿ, ಇಲ್ಲಿ ಮೊದಲನೇದು ಬರ್ತದೆ ನಂದಿದುರ್ಗ ಶಿಖರ ಅಂತ ಅಥವಾ ನಂದಿದುರ್ಗ ಬೆಟ್ಟ ಅಂತ ಹೇಳಿ. ಈ ನಂದಿದುರ್ಗ ಬೆಟ್ಟ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು. ಎಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗಿದೆ. ಯಾವುದು? ನಂದಿದುರ್ಗ ಬೆಟ್ಟ. ಈ ನಂದಿದುರ್ಗ ಬೆಟ್ಟ ಪ್ರೆಸೆಂಟ್ ಗಮನಿಸ್ರಿ 1492 ಮೀಟರ್ಗಳಷ್ಟು ಎತ್ತರ ಇದೆ. ಇದು ಈ ಭಾಗದ ಪ್ರಮುಖ ಪ್ರವಾಸಿ ತಾಣವಾಗಿ ಕೂಡ ಇವತ್ತು ಅಭಿವೃದ್ಧಿ ಆಗ್ಯದ. ಯಾಕಂದರೆ ನಂದಿದುರ್ಗ ಅಥವಾ ನಂದಿ ಬೆಟ್ಟ ಏನೈತಲ್ಲ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗಿದೆ. ಈ ನಂದಿ ಬೆಟ್ಟದ ಮೇಲಂತೂ ಸುಮಾರು ಸಲ ಪ್ರಶ್ನೆ ಕೇಳಿದಾನೆ ನಮಗೆ, ಈ ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಥವಾ ನಂದಿದುರ್ಗ ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಸುಮಾರು ಸಲ ಪ್ರಶ್ನೆ ಕೇಳಿದಾನೆ. ನಂದಿದುರ್ಗ ಇರೋದು ಎಲ್ಲಿಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗಿದೆ. ಇದು ನೋಡ್ರಿ, ನಂದಿದುರ್ಗ ಇದು ಯಾಕಿದು ಹೆಚ್ಚು ಫೇಮಸ್ ಆಯಿತು ಅಂತಂದರೆ, ಈ ಕರ್ನಾಟಕಕ್ಕೆ 1924ರ ಸಮಯದೊಳಗೆ ಗಾಂಧೀಜಿಯವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವನ್ ಅವರು ಕೂಡ ಇದೇ ನಂದಿದುರ್ಗದ ವ್ಯಾಪ್ತಿಯೊಳಗೆ ಅವರು ವಾಯುವಿಹಾರಕ್ಕೆ ಮತ್ತು ಅಲ್ಲಿಯ ಉತ್ತಮ ವಾತಾವರಣಕ್ಕೆ ಸಂಬಂಧಪಟ್ಟಾಗ ಅಲ್ಲಿಯೂ ಕೂಡ ಅವರು ತಂಗಿದ್ರು ಎನ್ನುವುದು ಏನು ಹೆಚ್ಚು ಪ್ರಚಲಿತಕ್ಕಾಗಿ ತಂಗಿದ್ರು ಎನ್ನುವಂತಹ ವಿಷಯಾಂಶ ಈ ಪರ್ವತವನ್ನು ಹೆಚ್ಚು ಪ್ರಚಲಿತ ಮಾಡಿರೋದಕ್ಕೂ ಕೂಡ ಕಾರಣ ಆಗಿರೋದು. ಜೊತೆಗೆ ನಂದಿದುರ್ಗ ಈ ಇತಿಹಾಸದೊಳಗೆ ಈ ಟಿಪ್ಪು ಸುಲ್ತಾನನ ಕಾಲಾವಧಿಯ ಸಂದರ್ಭದಲ್ಲಿ ಈ ನಂದಿದುರ್ಗದ ವ್ಯಾಪ್ತಿಯನ್ನು ಅಥವಾ ನಂದಿದುರ್ಗವನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರಂದರೆ, ಅಲ್ಲಿಯ ಮರಣದಂಡನೆ ಹೊಂದಿದಂತಹ ಕೈದಿಗಳನ್ನು ತಗೊಂಡು ಬಂದು ಇದೇ ನಂದಿದುರ್ಗದ ಪರ್ವತದಿಂದ ಕೆಳಗೆ ತಳ್ಳಿ ಅವರನ್ನು ಮರಣದಂಡನೆಗೆ ಶಿಕ್ಷೆಗೆ ವಿಧಿಸ್ತಾ ಇದ್ರಂತ ಹೇಳಿ. ಪರಿಣಾಮ ಇದೇ ನಂದಿದುರ್ಗದ ಆ ವ್ಯಾಪ್ತಿಯನ್ನು ಇವತ್ತು ನಾವು ಟಿಪ್ಪು ಡ್ರಾಪ್ ಅಂತಂದೇಳಿನೂ ಕೂಡ ಪ್ರಸಿದ್ಧವಾಗಿರೋದು. ಆ ಟಿಪ್ಪು ಡ್ರಾಪ್ ಅಂತಲೂ ಕೂಡ ಕರೀತೇವೆ ನಾವು, ಓಕೆನಾ. ಬಟ್ ಇವತ್ತಿನ ಟಿಪ್ಪು ಡ್ರಾಪ್ ಅದು ಯಾವುದಕ್ಕೆ ಫೇಮಸ್ ಇದೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋಂಥದ್ದು. ಎಸ್, ಗಮನಿಸಿ. ಇನ್ನು ನಂದಿದುರ್ಗ ಇದು ಯಾವ ಜಿಲ್ಲೆಯೊಳಗಿದೆ? ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗಿದೆ. ನಂದಿದುರ್ಗ ಆದಮೇಲೆ ಇನ್ನೊಂದಿಷ್ಟು ಪರ್ವತಗಳಿದೆ, ಅವನೊಂದಿಟ್ಟು ನೆನ್ಪಿಟ್ಕೊಳ್ಳಿ. ಚನ್ನಕೇಶವ ಬೆಟ್ಟ ಅಂತ ಬರ್ತದೆ. ಯಾವುದು? ಚನ್ನಕೇಶವ ಬೆಟ್ಟ. ಚನ್ನಕೇಶವ ಬೆಟ್ಟ ಇದು ಎಲ್ಲಿಪ್ಪ ಅಂತಂದರೆ ಇದೇ ವ್ಯಾಪ್ತಿಯೊಳಗಿದೆ. ಅದಾದಮೇಲೆ ಇನ್ನೊಂದು ಶಿಖರ ಬರ್ತದೆ, ದಟ್ ಈಸ್ ಸ್ಕಂದಗಿರಿ ಅಂತ ಹೇಳಿ. ಯಾವುದು? ಸ್ಕಂದಗಿರಿ ಬೆಟ್ಟ. ಸ್ಕಂದಗಿರಿ ಆದಮೇಲೆ ನೋಡ್ರಿ, ಈ ಮೂರು ಶಿಖರಗಳು ನಂದಿದುರ್ಗ ಆಗಿರ್ಬೋದು, ಚನ್ನಕೇಶವ ಬೆಟ್ಟ ಆಗಿರ್ಬೋದು, ನಂದಿದುರ್ಗ ಆಗಿರ್ಬೋದು, ಇವು ಮೂರು ಕಂಡುಬರೋದಿಲ್ಲಪ್ಪ ಅಂತಂದರೆ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗನೆ ಕಂಡುಬರ್ತವೆ. ಸ್ಕಂದಗಿರಿ ಆದಮೇಲೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಈ ವ್ಯಾಪ್ತಿಯೊಳಗೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟ ಅಥವಾ ಮೈಸೂರಿನ ಚಾಮುಂಡಿ ಬೆಟ್ಟ ಅಂತ ಹೇಳಿ. ಈ ಮೈಸೂರಿನ ಚಾಮುಂಡಿ ಬೆಟ್ಟ ಇದು ಯಾವ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ ಅಂತಂದರೆ ಪ್ರಸ್ತುತ ಮೈಸೂರು ಜಿಲ್ಲೆಯ ವ್ಯಾಪ್ತಿಯೊಳಗಿದೆ. ಮೈಸೂರು ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ಇದು ಕರ್ನಾಟಕದ ದಕ್ಷಿಣದ ಮೈದಾನದ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ. ಆದರೆ ಇನ್ನು ಕರ್ನಾಟಕದ ಪೂರ್ವದ ಮೈದಾನದ ವ್ಯಾಪ್ತಿಯೊಳಗೆ ಅದೇ ಈ ಪೂರ್ವ ಘಟ್ಟಗಳ ವ್ಯಾಪ್ತಿಯಲ್ಲಿ ಮತ್ತೆ ಒಂದಿಷ್ಟು ಪರ್ವತಗಳು ಕಂಡುಬರ್ತವೆ. ದಟ್ ಈಸ್ ಬಿಳಿಗಿರಿ ರಂಗನ ಬೆಟ್ಟ ಅಂತ ಹೇಳಿ. ಯಾವುದು? ಬಿಳಿಗಿರಿ ರಂಗನ ಬೆಟ್ಟ. ಬಿಳಿಗಿರಿ ರಂಗನ ಬೆಟ್ಟ. ಈ ಬಿಳಿಗಿರಿ ರಂಗನ ಬೆಟ್ಟ ಆಮೇಲೆ ಇನ್ನೊಂದಿದೆ ಮಲೈ ಮಹದೇಶ್ವರ ಬೆಟ್ಟ ಅಂತ ಹೇಳಿ. ಮಲೆ ಮಹದೇಶ್ವರ ಬೆಟ್ಟ. ಮಲೆ ಮಹದೇಶ್ವರ ಬೆಟ್ಟ. ಈ ಮಲೆ ಮಹದೇಶ್ವರ ಬೆಟ್ಟ ಮತ್ತು ಬಿಳಿಗಿರಿ ರಂಗನ ಬೆಟ್ಟ ಇವೆರಡೂ ಇರೋದು ಎಲ್ಲಿಪ್ಪ ಅಂತಂದರೆ ಇವೆರಡೂ ಇರೋದು ಚಾಮರಾಜನಗರ ಜಿಲ್ಲೆ ಒಳಗೆ. ಎಲ್ಲಿ? ಚಾಮರಾಜನಗರ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು. ಈ ಒಂದಿಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇವು ಈ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತಗಳಾದರೆ ದೆನ್ ನೆಕ್ಸ್ಟು ಈ ದಕ್ಷಿಣದ ಮೈದಾನದಲ್ಲಿ ಕಂಡುಬರುವ ಪ್ರಮುಖ ಜಲಪಾತಗಳಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣದ ಮೈದಾನದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು ಅಂತ ಬರ್ತವೆ. ಕರ್ನಾಟಕದ ದಕ್ಷಿಣದ ಮೈದಾನದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು ಅಂತ ಹೇಳಿ. ಕರ್ನಾಟಕದ ದಕ್ಷಿಣದ ಮೈದಾನದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು ಅಂತ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಕಾವೇರಿ ನದಿಯಿಂದಲೂ ನಿರ್ಮಾಣಗೊಂಡಿರುವಂತಹ ಜಲಪಾತಗಳಿದ್ದಾವೆ. ಅವುಗಳಲ್ಲಿ ತುಂಬ ಮುಖ್ಯವಾಗಿ ಅಂತ ಬಂದಾಗ ಈ ವ್ಯಾಪ್ತಿಯೊಳಗೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ಬರ್ತದೆ. ಯಾವುದು?
ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ಇದು ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದೆ. ಕಾವೇರಿ ನದಿಯಿಂದ. ಇದು ಯಾವ ಜಿಲ್ಲೆಯ ವ್ಯಾಪ್ತಿ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಸರ್, ಈ ಎರಡೂ ಜಲಪಾತಗಳು ಎರಡೂ ಜಿಲ್ಲೆಯ ವ್ಯಾಪ್ತಿಗೆ ವಿಸ್ತಾರಗೊಂಡಿರೋದು. ಒಂದು ಮಂಡ್ಯ, ಇನ್ನೊಂದು ಚಾಮರಾಜನಗರ. ನೆನಪಿರಲಿ, ಒಂದು ಮಂಡ್ಯ, ಇನ್ನೊಂದು ಚಾಮರಾಜನಗರ. ಓಕೆನಾ? ಇದು ಯಾವ ಜಲಪಾತಕ್ಕೆ ಸಂಬಂಧಪಟ್ಟಿದೆ? ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಯಾವ ನದಿಯಿಂದ ನಿರ್ಮಾಣಗೊಂಡಿದ್ದಾವೆ? ಕಾವೇರಿ ನದಿಯಿಂದ. ಯಾವ ಜಿಲ್ಲೆಯ ವ್ಯಾಪ್ತಿಯೊಳಗಿದ್ದಾವೆ? ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ. ದೆನ್ ನೆಕ್ಸ್ಟ್ ಸರ್, ಇದೇ ವ್ಯಾಪ್ತಿಯಲ್ಲಿ ಕಂಡುಬರುವ ಮತ್ತೊಂದು ಜಲಪಾತ ಅಂತ ಬಂದಾಗ ದಟ್ ಈಸ್ ಶಿವನ ಸಮುದ್ರ ಜಲಪಾತ. ಯಾವುದು? ಶಿವನ ಸಮುದ್ರ ಜಲಪಾತ. ಈ ಶಿವನ ಸಮುದ್ರ ಜಲಪಾತ ಇದು ಯಾವ ವ್ಯಾಪ್ತಿಯಲ್ಲಿ ಕಂಡುಬರ್ತದೆ ಅಂತ ಬಂದಾಗ ನೆನಪಿರಲಿ, ಇದು ಕೂಡ ಯಾವ ನದಿಯಿಂದ? ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದೆ. ಈ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದ್ದು ಇದು ಮಂಡ್ಯ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು. ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿದೆ. ದೆನ್ ನೆಕ್ಸ್ಟು ಇನ್ನೊಂದು ಪ್ರಮುಖ ಜಲಪಾತ ದಟ್ ಈಸ್ ಚುಂಚನಕಟ್ಟೆ ಜಲಪಾತ. ಯಾವುದು? ಚುಂಚನಕಟ್ಟೆ ಜಲಪಾತ ಅಂತ ಹೇಳಿ. ಈ ಚುಂಚನಕಟ್ಟೆ ಜಲಪಾತ ಇದು ಯಾವ ನದಿಯಿಂದ ಅಂತ ಬಂದಾಗ ಇದು ಕೂಡ ಆಲ್ಸೋ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದೆ. ಇದು ಇರೋದು ಮೈಸೂರು ಜಿಲ್ಲೆಯಲ್ಲಿ. ಯಾವ ಜಿಲ್ಲೆಯಲ್ಲಿ? ಮೈಸೂರು ಜಿಲ್ಲೆಯಲ್ಲಿ. ಅದಾದಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಜಲಪಾತ ದಟ್ ಈಸ್ ಹೊಗೆನಕಲ್ ಜಲಪಾತ. ಯಾವುದು ಸರ್? ಹೊಗೆನಕಲ್ ಜಲಪಾತ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಡಿಟೇಲ್ ಮಾಹಿತಿ ಇದೆ, ಒಂದು ಏಟ್ ಗಮನಿಸ್ರಿ. ಯಾವುದು ಅಂತಂದರೆ ಹೊಗೆನಕಲ್ ಜಲಪಾತಕ್ಕೆ ಸಂಬಂಧಪಟ್ಟ ಹಾಗೆ. ಹೊಗೆನಕಲ್ ಜಲಪಾತ ಏನು ಸರ್ ಇದರ ವಿಶೇಷತೆ ಅಂತ ಬಂದಾಗ ಗಮನಿಸಿ. ಈ ಹೊಗೆನಕಲ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದರೆ ಅಫ್ಕೋರ್ಸ್ ಇದು ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದೆ. ಬಟ್ ಈ ಜಲಪಾತ ಎಟ್ ಪ್ರೆಸೆಂಟ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಾಗಿದ್ದರೂ ಕೂಡ ಈ ಜಲಪಾತ ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ನಲ್ಲಿ ಕಂಡುಬರ್ತದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ನಲ್ಲಿ ಕಂಡುಬರ್ತದೆ. ಈ ಜಲಪಾತಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕೇಳಿದಂಥ ಪ್ರಶ್ನೆ ಹೇಗಿತ್ತು ನೆನಪಿರಲಿ, ಕಾವೇರಿ ನದಿ ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಜಲಪಾತ ಯಾವುದು ಅಂತ ಪ್ರಶ್ನೆ ಮಾಡಿದ್ದ. ಕಾವೇರಿ ನದಿ ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಜಲಪಾತ ಯಾವುದು ಅಂತ ಪ್ರಶ್ನೆ ಮಾಡಿದ್ದ. ಸೊ ಕಾವೇರಿ ನದಿ ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಜಲಪಾತ ಅಂದರೆ ದಟ್ ಈಸ್ ಹೊಗೆನಕಲ್ ಜಲಪಾತ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ನ ವ್ಯಾಪ್ತಿಯಲ್ಲಿ ಕಂಡುಬರ್ತದೆ. ಎಟ್ ಪ್ರೆಸೆಂಟ್ ಕೊಳ್ಳೇಗಾಲ ತಾಲೂಕಿನ ವ್ಯಾಪ್ತಿಯಲ್ಲಿಯೂ ಕೂಡ ಕಂಡುಬರ್ತಕ್ಕಂಥದ್ದು. ನೋಡ್ರಿ, ಈ ಹೊಗೆನಕಲ್ ಜಲಪಾತದ ವಿಶೇಷಕ್ಕೆ ಸಂಬಂಧಪಟ್ಟಂಗೆ 2008ರಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಪ್ರಾಜೆಕ್ಟನ್ನು ಹಾಕ್ಕೊಂಡಿತ್ತು. ಯಾವುದು? ಜಲವಿದ್ಯುತ್ ಯೋಜನೆಯನ್ನು. ಎಲ್ಲಿ? ಹೊಗೆನಕಲ್ ಬಳಿ. ಇದನ್ನು ಹೊಗೆನಕಲ್ ಯೋಜನೆ ಅಂತಲೂ ಕೂಡ ಕರೀತೇವೆ ನಾವು. ಇದು ಭೌಗೋಳಿಕವಾಗಿ ಎಷ್ಟು ಅಚ್ಚುಕಟ್ಟಾದ ಪ್ರದೇಶ ಜಲವಿದ್ಯುತ್ ಯೋಜನೆಗೆ ಅಂತ ಬಂದಾಗ ಇಲ್ಲಿ ನಡುಗಡ್ಡೆಯನ್ನು ಪ್ರವೇಶ ಮಾಡಿ ಒಳಗೆ ಹೋದರೆ ಸುತ್ತುವರೆದು ಜಲಪಾತಗಳು ಬೀಳ್ತವೆ. ಸುಮಾರು ಒಂದು 108 ಜಲಪಾತಗಳಿದ್ದಾವೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಈ ಜಲಪಾತ ಜಲವಿದ್ಯುತ್ ಯೋಜನೆಗೆ ಅತ್ಯಂತ ಸೂಕ್ತವಾಗಿದ್ದಂತಹ ಸ್ಥಳ ಆಗಿದ್ದು ಇದೆ. ಈಗ ಎಟ್ ಪ್ರೆಸೆಂಟ್ ಏನು ಮೇಕೆದಾಟು ಏನೈತಲ್ಲ, ಆ ಮೇಕೆದಾಟಿನ ಸ್ವಲ್ಪ ಮುಂಭಾಗದೊಳಗೆ ಈ ಒಂದು ಜಲಪಾತದ ವ್ಯಾಪ್ತಿ ಕಂಡು ಬರ್ತದೆ. ಉತ್ತಮವಾದಂತಹ ಜಲವಿದ್ಯುತ್ ಯೋಜನೆಗೆ ಸೂಕ್ತ ಸ್ಥಳ ಆಗಿದ್ದು ಈ ಸ್ಥಳದಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿತ್ತು? ಪ್ರವಾಸೋದ್ಯಮವನ್ನು ಜೊತೆಗೆ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಾಜೆಕ್ಟನ್ನು ತಗೊಳ್ತು. ಇದನ್ನು ಜಂಟಿ ಯೋಜನೆ ಅಡಿಯೊಳಗನೆ ತಗೋಬೇಕನ್ನೋ ಪ್ಲಾನ್ ಇತ್ತು. ಆದರೆ ಕಾವೇರಿ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಿರಬೇಕು, ಕಾವೇರಿ ಅಂತ ಬಂದ ತಕ್ಷಣ ಅದೊಂದು ಭಾವನಾತ್ಮಕ ವಿಚಾರ ಆಗಿರ್ತದೆ. ಅದು ಒಳಿತಾ ಇರಲಿ ಕೆಡ್ತಾ ಇರಲಿ, ತಮಿಳುನಾಡು ಸರ್ಕಾರ ಅದನ್ನು ವಿರೋಧಿಸೋದೆ. ಹಾಗಾಗಿ ಈ ಹೊಗೆನಕಲ್ ಜಲವಿದ್ಯುತ್ ಯೋಜನೆಗೆ ತಮಿಳುನಾಡು ಸರ್ಕಾರದ ವಿರೋಧದ ಪರಿಣಾಮ ಇದೇನಾಯ್ತಪ್ಪ ಅಂದರೆ ಮತ್ತೆ ಕ್ಯಾನ್ಸಲ್ ಆಯ್ತು ಪ್ರಾಜೆಕ್ಟ್ ಅದು. ನೋಡ್ರಿ, ಈ ಜಲಪಾತ ನಿಮಗೆ ಗಮನಿಸ್ಕೊಳ್ಬೇಕಾಗಿತ್ತಂದರೆ ಈ ಕರ್ನಾಟಕದ ರಾಜಕುಮಾರದ ಒಂದು ಫಿಲಿಮ್ ಇದೆ ಬಹದ್ದೂರು ಗಂಡು ಅಂತ ಹೇಳಿ. ಅದರೊಳಗೆ ಒಂದು ಸಾಂಗ್ ಇದೆ, ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ಅಂತ ಹೇಳಿ. ಆ ಸಾಂಗನ್ನು ಗಮನಿಸಿದ್ರೆ ಹೊಗೆನಕಲ್ ಜಲಪಾತದ ರಮಣೀಯತೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಂಡು ಬರ್ತದೆ. ಯಾಕಂದರೆ ಅದು ಅಲ್ಲೇ ಶೂಟ್ ಆಗಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್? ಇದು ಹೊಗೆನಕಲ್ ಜಲಪಾತಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ. ಹೊಗೆನಕಲ್ ಜಲಪಾತ ಇದು ಎಲ್ಲಿ ಕಂಡು ಬರ್ತದೆ ಅಂತ ಬಂದಾಗ ಈ ಜಲಪಾತ ಎಟ್ ಪ್ರೆಸೆಂಟ್ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ವ್ಯಾಪ್ತಿಯಲ್ಲಿ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಂಥ ಪ್ರಶ್ನೆ ಹೇಗಿತ್ತು ಅಂತಂದರೆ ಕಾವೇರಿ ನದಿಯು
ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡುವ ಮೊದಲ ಜಲಪಾತ ಅಂತ ಕೇಳಿದ್ದ, ದಟ್ ಈಸ್ ಹೊಗೆನಕಲ್ ಜಲಪಾತ. ಈ ಹೊಗೆನಕಲ್ ಜಲಪಾತವನ್ನು ಪ್ರೆಸೆಂಟು ದಕ್ಷಿಣ ಭಾರತದ ನಯಾಗಾರ ಅಂತ ಕೂಡ ಕರೀತವೆ. ದಕ್ಷಿಣ ಭಾರತದ ನಯಾಗಾರ. ಯಾವುದು ದಕ್ಷಿಣ ಭಾರತದ ನಯಾಗಾರ? ದಟ್ ಈಸ್ ಹೊಗೆನಕಲ್ ಜಲಪಾತ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಭಾರತದ ನಯಾಗಾರ ಚಿತ್ರಕೂಟ ಜಲಪಾತ, ಕರ್ನಾಟಕದ ನಯಾಗಾರ ಗೋಕಾಕ್ ಜಲಪಾತ, ದಕ್ಷಿಣ ಭಾರತದ ನಯಾಗಾರ ದಟ್ ಈಸ್ ಹೊಗೆನಕಲ್ ಜಲಪಾತ ಅಂತ ಹೇಳಿ ಈ ನಯಾಗಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷತೆಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು ದ್ಯಾಟ್ ಇವತ್ತಿನ ತರಗತಿಯಲ್ಲಿ ನಾವು ಇವತ್ತೇನೇನು ಚರ್ಚೆ ಮಾಡಿದ್ವಿ ಅಂತ ಬಂದಾಗ ಗಮನಿಸ್ರಿ. ಇಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದಿಷ್ಟು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈ ಅಷ್ಟು ಮಾಹಿತಿಯನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀರಿ ಅಂತಂದೇಳಿ ನಾನು ತಿಳ್ಕೊಳ್ತೇನೆ. ಓಕೆನಾ? ಮೊದಲು ಒಂದಿಷ್ಟು ಕರ್ನಾಟಕದ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪಶ್ಚಿಮ ಘಟ್ಟಗಳಲ್ಲಿನ ಕೆಲವೊಂದಿಷ್ಟು ಘಾಟಿ ರಸ್ತೆಗಳನ್ನು ನೋಡ್ಕೊಂಡಿದ್ದಾವೆ. ಘಾಟಿ ರಸ್ತೆಗಳಾದಮೇಲೆ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಈ ಕರ್ನಾಟಕವನ್ನು ಸೇರಿ ಇದು ಜೀವ ವೈವಿಧ್ಯತಾ ಬಿಸಿ ತಾಣಗಳ ವ್ಯಾಪ್ತಿಯಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಆಮೇಲೆ ಕರ್ನಾಟಕದ ಮೈದಾನದ ಪ್ರದೇಶವನ್ನು ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನಗಳನ್ನಾಗಿ ವಿಂಗಡಣೆ ಮಾಡುತ್ತವೆ. ಒಂದು ಮರಾಠ ಪ್ರಸ್ಥಭೂಮಿ ಮತ್ತು ಮೈಸೂರು ಪ್ರಸ್ಥಭೂಮಿಯ ವ್ಯಾಪ್ತಿಯನ್ನು ತಿಳ್ಕೊಂಡಿದ್ದೇವೆ. ಈ ಕರ್ನಾಟಕದ ಬಹುಭಾಗದ ವ್ಯಾಪ್ತಿಯಲ್ಲಿ ವಿಸ್ತರಿಸಿರುವ ಮಣ್ಣು ಯಾವುದು ಅಂತಂದರೆ ದಟ್ ಈಸ್ ಕೆಂಪು ಮಣ್ಣು ಅನ್ನೋದನ್ನು ಕೂಡ ಗಮನಿಸ್ಕೊಂಡಿದ್ದೇವೆ. ಆಮೇಲೆ ಉತ್ತರದ ಮೈದಾನದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡಿದ್ದಾವೆ. ನೆಕ್ಸ್ಟ್ ಸರ್, ಈ ಕರ್ನಾಟಕದ ದಕ್ಷಿಣದ ಮೈದಾನದ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲಿ ಕಂಡುಬರುವ ಪ್ರಮುಖ ಪರ್ವತ ಶ್ರೇಣಿಗಳು, ಆಮೇಲೆ ಕರ್ನಾಟಕದ ಮೈದಾನ ಯಾವ ಶಿಲೆಯ ಮೇಲ್ಭಾಗದಲ್ಲಿ ಕಂಡುಬರುತ್ತೆ ಅಂತ ಚರ್ಚೆ ಮಾಡಿದ್ವಿ, ದಟ್ ಈಸ್ ಧಾರವಾಡ ಶಿಲೆಗಳು. ಅದಾದಮೇಲೆ ಇಲ್ಲಿ ಕಂಡುಬರುವ ಏಕಶಿಲಾ ಬೆಟ್ಟಗಳಂತ ಬಂದಾಗ 8% ಸಾವನದುರ್ಗ ಏಕಶಿಲಾ ಬೆಟ್ಟ ಪ್ರಪಂಚದ ಅತ್ಯಂತ ದೊಡ್ಡದು ಅಂತ ಹೇಳಿ ಈ ಎಲ್ಲ ವಿಷಯಗಳನ್ನು ಕುರಿತು ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಇವತ್ತು. ಎಲ್ಲರೂ ಆಲ್ಮೋಸ್ಟ್ ಈ ಮಾಹಿತಿಯನ್ನು ತುಂಬ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತಂದೇಳಿ ನಾನು ಅಂದ್ಕೊಳ್ತೇನೆ. ನನ್ನ ಈ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿಡಿಯೋಗಳ ಮಾಹಿತಿ ಅಥವಾ ನೋಟ್ಸ್ಗಳ ಮಾಹಿತಿ ಆಲ್ಮೋಸ್ಟ್ ಈ ಚಾನಲ್ಗಳ ಮೂಲಕ ನಿಮಗೆ ತಲುಪ್ತಾ ಇದೆ. ಇದರ ಹೊರತಾಗಿಯೂ ಹೆಚ್ಚುವರಿ ನೋಟ್ಸ್ಗಳು ನಿಮಗೆ ಅಗತ್ಯ ಇತ್ತಂತಂದರೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನದೇ ಆದಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಿದ್ರಿ ಅಂತಂದರೆ ನನ್ನ ಅಷ್ಟು ವಿಡಿಯೋಗಳ ಮಾಹಿತಿ ಲಭ್ಯ ಇರ್ತದೆ ಮತ್ತು ಆ ತರಗತಿಗಳ ವಿಡಿಯೋದ ಜೊತೆಗೆ ಅವತ್ತಿನ ವಿಡಿಯೋದ PDF ನೋಟ್ಸ್ಗಳನ್ನು ಕೂಡ ನಾನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗಿರ್ತೇನೆ. ನೋಡಿರಿ, ಈ ಸಂಸ್ಥೆ ಅಂತೂ ಸದಾ ಸೇವೆಗೆ ಸಿದ್ಧರಾಗಿದ್ದಾರೆ. ಅದೇ ಸೇವೆಯನ್ನೇ ನಾವು ಕೂಡ ರೂಢಿಸಿಕೊಂಡು ಈ ವಿಡಿಯೋಗಳಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ನೋಟ್ಸ್ಗಳನ್ನಾಗಿರ್ಬೋದು, ಇಲ್ಲ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ನ ಮಾಹಿತಿಗಳಾಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸೋದಕ್ಕೆ ನನ್ನಿಂದನೂ ಒಂದು ಸಣ್ಣ ಅಳಿಲು ಸೇವೆ ಪ್ರಾರಂಭ ಆಗಿರ್ತದೆ. ಸಾಧ್ಯ ಆಯಿತು ಇದರ ಸದುಪಯೋಗ ಪಡೆದುಕೊಳ್ಳೋದಕ್ಕೆ ಈ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಇಟ್ಕೊಂಡು ಒಂದಿಷ್ಟು ಚರ್ಚೆ ಮಾಡಿ ಎಕನಾಮಿಕ್ ಸರ್ವೆ ಬಗ್ಗೆ ಚರ್ಚೆ ಮಾಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.